ರೂಪಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂತ್ರಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದದ್ದೇ ಇದೆ. ಬಂಧ ಅಧಿಕಾರದ 3ನೇ ಕಲಶಿದೆ ಅಂದರೆ ಲೋಕ ಕರ್ಮ ತತೋಸ್ತು ಸೋಸ್ತು ಚ ಪರಿ ಸ್ಪಂದಾತ್ಮಕಂ ಕರ್ಮತ ತಾನ್ಯಸ್ಮಿನ್ ಕರಣಾನಿ ಸಂತು ಚಿದಚಿದ್ ವ್ಯಾಪಾದನಂ ಚಾಸ್ತು ರಾಗಾದೀನುಪಯೋಗ ಭೂಮಿಮನಯನ್ ಜ್ಞಾನಂ ಭವನ್ ಕೇವಲಂ ಬಂಧಂ ನೈವ ಕುತೋಪ್ಯುಪೈತ್ಯಯಮೋ ಸಮ್ಯಕ್ ದೃಗಾತ್ಮಾ ಧ್ರುವಂ. ಅಹೋ ಅಯಂ ಸಮ್ಯಕ್ ದೃಗಾತ್ಮ ಕುತಃ ಅಸ್ತಿ ಕುತಃ ಅಪಿ ಧ್ರುವಂ ಏವ ಬಂಧಂ ನ ಉಪೈತಿ. ಎಲೈ ಭವ್ಯ ಜೀವರುಗಳೇ, ಈ ಶುದ್ಧ ಸ್ವರೂಪದ ಅನುಭವ ಸಂಪನ್ನನಾದ ಸಮ್ಯಕ್ ದೃಷ್ಟಿ ಜೀವನು ಭೋಗ ಸಾಮಗ್ರಿಗಳನ್ನು ಭೋಗಿಸುತ್ತಿರುವಾಗ ಅಥವಾ ಭೋಗಿಸದೇ ಇರುವಾಗ ಅವಶ್ಯವಾಗಿ ನಿಶ್ಚಯದಿಂದ ಜ್ಞಾನಾವರಣಾದಿ ಕರ್ಮಗಳ ಬಂಧವನ್ನು ಮಾಡುವುದಿಲ್ಲ. ಹೇಗಿದ್ದಾನೆ ಆ ಸಮ್ಯಕ್ ದೃಷ್ಟಿ ಜೀವನು? ರಾಗಾದೀನ್ ಉಪಯೋಗ ಭೂಮಿಂ ಅನಯನ್ ಅಶುದ್ಧ ರೂಪವಿರುವ ವಿಭಾವ ಪರಿಣಾಮಗಳನ್ನು ಚೇತನ ಮಾತ್ರ ಗುಣದ ಕುರಿತು ಪರಿಣಮಿಸಿಕೊಳ್ಳದೆ ಕೇವಲಂ ಜ್ಞಾನಂ ಭವೇತ್, ಕೇವಲ ಅವನು ಜ್ಞಾನಸ್ವರೂಪನಾಗಿ ಉಳಿಯುತ್ತಾನೆ. ಇಷ್ಟು ಚರ್ಚೆ ಆಗಿತ್ತು ಕಾಣಿಸ್ತೈತೆ. ಭಾವಾರ್ಥವು ಸ್ವಲ್ಪ ಆಗಿತ್ತು. ಸಮ್ಯಕ್ ದೃಷ್ಟಿ ಜೀವನಿಗೆ ಬಾಹ್ಯ ಮತ್ತು ಅಭ್ಯಂತರ ಸಾಮಗ್ರಿಗಳು ಹೇಗಿದ್ದವು ಹಾಗೆಯೇ ಇವೆ. ಆದರೆ ರಾಗಾದಿ ಅಶುದ್ಧ ರೂಪ ವಿಭಾವ ಪರಿಣತಿಯೂ ಇಲ್ಲ. ಆದುದರಿಂದ ಜ್ಞಾನಾವರಣಾದಿ ಕರ್ಮಗಳ ಬಂಧವಿಲ್ಲ. ರಾಗಾದಿ ಅಶುದ್ಧ ರೂಪ ವಿಭಾವ ಪರಿಣತಿ ಇಲ್ಲ. ರಾಗಾದಿ ಅಶುದ್ಧ ಪರಿಣಾಮಗಳಿದ್ದಾವೆ. ಇಷ್ಟ ಶಬ್ದ ಭೇದರೆ ಪರಿಣಾಮಗಳಿದ್ದಾವೆ. ಸಮ್ಯಕ್ ದೃಷ್ಟಿ ಜೀವದ್ದು ಹೇಳ್ತಾ ಇದ್ದಾರಲ್ಲ, ಮಹಾಮುನಿದ್ದನ್ನು ಹೇಳ್ತಾ ಇಲ್ಲ. ಶ್ರೇಣಿ ಆರೋಹಣೆ ಮಾಡಿರುವಂಥ ಪುರುಷಾರ್ಥಿ ಇನ್ನೊಂದು ಸಮಯದ ನಂತರ ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಳ್ಳುವಂಥ ಜೀವದ ಮಾತು ಹೇಳ್ತಾ ಇಲ್ಲ. 4ನೇ ಗುಣಸ್ಥಾನದಿಂದ ಎಲ್ಲ ಜೀವರುಗಳ ಮಾತು. ಎಲ್ಲ ಜೀವರೇ, ನರಕದ ನಾರಕಿ ಕೂಡ. ರಾಗಾದಿ ಪರಿಣತಿ ಇಲ್ರಿ. ರಾಗ ಭಾವ ಅದಾವ್ರಿ, ರಾಗ ಅದಾವ, ದ್ವೇಷ ಅದಾವ, ಕ್ರೋಧ ಅದಾವ, ಮತ್ಸರ ಇದೆ. ಅದರ ಪರಿಣತಿ ಇಲ್ಲ. ಪರಿಣತಿ ಇಲ್ಲ ಮತ್ತು ಪರಿಣಾಮ ಇದೆ ಅನ್ನುವುದರೊಳಗೆ ಏನು ವ್ಯತ್ಯಾಸ ಇದೆ ರೀ? ಪರಿಣಾಮನ ಇದೆ ಯಾವತ್ತಾದ್ರೂ ಅಜ್ಞಾನಿಗೆ ಕೂಡ. ಆದರೆ ಅದರ ಜೊತೆಗೆ ಜೀವದ ಉಪಯೋಗ ಏಕರೂಪ ಆಗುವುದರಿಂದ ಅದರ ರಾಗ ಪರಿಣತಿ ಅಥವಾ ಅಶುದ್ಧ ಪರಿಣತಿ ಅಂತಾರೆ. ಉಪಯೋಗದೊಳಗೆ ಅಖಂಡತೆ ಇದೆ, ರಾಗಾದಿ ಪರಿಣಾಮಗಳಲ್ಲಿ ಅಖಂಡತೆ ಇಲ್ಲ. ಯಾವ ಪ್ರಾಗ್ಭಾವ ಪ್ರಧ್ವಂಸ ಭಾವ ಹೇಳಿದ್ರಲ್ಲ, ಆ ಪರಿಣಾಮಕ್ಕೆ ಸಂಬಂಧಿಸಿದ ಹಾಗೆ ಹೇಳಿದರು. ಅಖಂಡ ಜ್ಞಾನದ ಪರಿಣತಿ ಏನಿದೆ ಅಲ್ಲ, ಅದು ಅಜ್ಞಾನಿ ಜೀವದ್ದನು ಮತ್ತು ಜ್ಞಾನಿ ಜೀವದ್ದನು. ಜೀವ ಮಾತ್ರದಲ್ಲ, ಯಾವ ಪ್ರಕಾರ ಪುದ್ಗಲದ ಜಡ ಪರಿಣತಿ ಇದೆ, ಅದರೊಳಗೆ ಯಾವ ತುಂಡನೂ ಇಲ್ಲರಿ. ಅದರೊಳಗೆ ಸ್ಪರ್ಶ, ರಸ, ಗಂಧ, ವರ್ಣಗಳದ್ದು ಯಾವ ಪರ್ಯಾಯಗಳಿರ್ತಾವಲ್ಲ ಅವು ಬೇರೆ ಬೇರೆ ಅದಾವ್ರಿ. ಆದರೆ ಅಚೇತನ ರೂಪದ ಜಡ ರೂಪದ ಯಾವ ಪರಿಣತಿ ಇದೆಯಲ್ಲ ಅದರೊಳಗೆ ಯಾವ ಇದಿಲ್ಲ. ಅದೇ ಪ್ರಕಾರ ಜೀವದ ಚೈತನ್ಯ ಪರಿಣತಿ ಇದೆಯಲ್ಲ
ಅದರೊಳಗೆ ಯಾವ ಭೇದ ಇಲ್ಲ. ಭೇದ ಇದೆ. ಯಾವಾಗ ಭೇದ ಇದೆ, ಆ ಪರಿಣಾಮದ ಜೊತೆಗೆ ಇಲ್ಲಿಯವರೆಗೆ ಏಕ ಆಗುತ್ತಿತ್ತು ಅಂಥೇಳಿ ಅದಕ್ಕೆ ಅಶುದ್ಧ ಪರಿಣತಿ ಅಂತಿದ್ರು. ಈಗ ಚೈತನ್ಯದ ಪರಿಣತಿ ಆ ಪರಿಣಾಮಗಳ ಜೊತೆಗೆ ಏಕ ಆಗ್ತಾ ಇಲ್ಲ. ಬಹಳ ಅದ್ಭುತ ಮಾತು, ಸೂಕ್ಷ್ಮ ಮಾತು, ಸುಂದರ ಮಾತು, ಸ್ವಾಧೀನ ಮಾತು. ಧರ್ಮ ಪರಿಣಾಮದ ಅಧೀನ ಇಲ್ಲ, ಬಂಧ ಪರಿಣಾಮದ ಅಧೀನ ಇದೆ. ಬಂಧನೂ ಪರಿಣಾಮದ ಅಧೀನ ಇದೆ, ಬಿಡುಗಡೆನೂ ಪರಿಣಾಮದ ಅಧೀನ, ಮೋಕ್ಷನೂ ಪರಿಣಾಮದ ಅಧೀನ. ಆದ್ರೆ ಪರಿಣತಿ ಏನಿದೆ ಅಲ್ಲ, ಆ ಪರಿಣತಿಯೊಳಗ ಜೀವದ ವರ್ತಮಾನ ಜ್ಞಾನ ಬಂದು ಬಿಟ್ಟಿತು. ಅರ್ಥಾತ್ ನಾನೆನ್ನುವ ಸ್ವೀಕಾರ ಆಗಿ ಹೋಯಿತು ಅಂತಂದ್ರೆ ಜೀವದ ಕಾರ್ಯ ಮುಗಿದ್ರೆ ಬಂಧದಿಂದನೂ ದುಃಖ ಇಲ್ಲ, ಬಿಡುಗಡೆಯಿಂದನೂ ಯಾವ ವಿಶೇಷ ಲಾಭ ಇಲ್ಲ. ಅಲ್ಲೇ ಬಿಡುಗಡೆ ಆಯ್ತದೆ. ಎಲ್ಲಿ? ವರ್ತಮಾನದ ಜ್ಞಾನದ ಯಾವ ತ್ರಿಕಾಲಿ ಪರಿಣತಿಯೊಳಗಿಂದ ವರ್ತಮಾನದ ಜ್ಞಾನ ಏನಿದೆ ಅಲ್ಲ, ಅದು ಸಮಯವರ್ತಿ ಪರಿಣಾಮದ ಜೊತೆಗೆ ಏಕತೆಯನ್ನು ಸಾಧಿಸ್ತಾ ಇತ್ತಲ್ಲ, ಅಷ್ಟು ಆ ಜ್ಞಾನ ಅದರ ಜೊತೆಗಿನ ಏಕತೆಯನ್ನು ಬಿಟ್ಟ. ಏಕತೆಯನ್ನು ಬಿಡೋದರ್ಥಾತ್ ನಾನೆನ್ನುವುದನ್ನು ಬಿಡೋದು. ಯಾವುದು ಧ್ರುವ ನ್ಯಾಯಕ ತತ್ವ ಇದೆ ಅದರ ಹಿಂದ, ಯಾವುದರ ಹಿಂದ? ಅಶುದ್ಧ ಪರಿಣಾಮ 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 ಪರಿಣಾಮಗಳ ಪ್ರವಾಹದ ಹಿಂದೆ ಯಾವುದು ಅಖಂಡ ನ್ಯಾಯಕ ತತ್ವ ಇದೆ ಅಲ್ಲ, ಆ ನ್ಯಾಯಕ ತತ್ವದೊಳಗ ಜ್ಞಾನದ ಯಾವ ಪ್ರತಿ ಸಮಯದ ಕಾರ್ಯಶಕ್ತಿ ಇದೆ ಅಲ್ಲ, ಅದರ ಏಕತ್ವವನ್ನು ಮನ್ನಿಸಬೇಕಾಗಿದೆ. ನಾನು ಅಂಥೇಳಿ ತಿಳಿಬೇಕಾಗಿದೆ. ಅದರ ಅನುಭವ ಅದರ ಜೊತೆಗೆ ಅಭೇದ ಆಗಿ ಮಾಡಬೇಕಾಗಿದೆ. ಇಷ್ಟೇ ಕಾರ್ಯ ಇರೋದರೆ ಅನಂತ ಕಾಲದೊಳಗ ಇಷ್ಟೇ ಕಾರ್ಯ ಆಗಿಲ್ಲ. ವರ್ತಮಾನದೊಳಗ ಒಂದು ಸ್ವಲ್ಪ ಸೂಕ್ಷ್ಮ ಶಬ್ದ ಅವೇ ಇದ್ರೂ ವಿಷಯದ ಗ್ರಹಣ ಮಾಡುವಂಥ ಪ್ರಯತ್ನ ಮಾಡೋಣ. ಈ ಕಡೆ ಇದೆ ಅಶುದ್ಧ, ಬೇರೆ ಬೇರೆ ಪರಿಣಾಮಗಳು. ಅವು ಸಮಯಕ್ಕೆ ಸ್ವತಂತ್ರ ರೂಪದಿಂದ ಉತ್ಪನ್ನ ಆಗ್ತಾ ಇದ್ದಾವೆ, ನಷ್ಟ ಆಗ್ತಾ ಇದ್ದಾವೆ. ಅದು ಒಂದು ವಿಭಾಗ ಇದೆ. ಇನ್ನೊಂದು ಇದೆ ನ್ಯಾಯಕ ತತ್ವದ ಜ್ಞಾತೃ ಪರಿಣತಿ ಅಥವಾ ಜೀವ ತತ್ವದ ಚೈತನ್ಯ ರೂಪದ ಪರಿಣತಿ. ಇದು ಪರಿಣತಿ ಇದೆ, ಅದು ತುಂಡು 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 ಪ್ರವಾಹ ಇದೆ ರೀ. ತಿಳಿತಾ ಇದೆಯಲ್ಲ? ಇದು ಅಖಂಡ ಇದೆ ರೀ. ಅದು ಬೇರೆ 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 ಬೇರೆ. ಇದು ನಿಗೋಧದೊಳಗಿರುವೊಳದೊಳಗೂ ಚೈತನ್ಯನೇ ಇದೆ. ಯಾವುದೇ ಗತಿಯೊಳಗೆ ಇಂದ್ರಿಯಗಳ ಅಧಿಕತೆ ಲಭಿಸಿದ ನಂತರ ಕೂಡ ಚೈತನ್ಯವೇ ಇದೆ. ಇಂದ್ರಿಯಗಳ ಅಭಾವ ಆಗಿ ಹೋದ ನಂತರ ಸಿದ್ಧಾವಸ್ಥೆಯೊಳಗೂ ಕೂಡ ಚೈತನ್ಯದ ಪರಿಣತಿ ಇದೆ ರೀ. ಅವೇನದವು? ಅವು ಸಮಯ 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 ಸಮಯದ್ದು ಭಾವ. ಅವು ಹೇಗದವು? ಉತ್ಪನ್ನ ಆಗ್ತವೆ, ನಷ್ಟ ಆಗ್ತವೆ ತಾನಾಗೆ. ಅದಕ್ಕೆ ಯಾವುದರ ಆಧಾರ ಇಲ್ಲ. ಅದಕ್ಕೆ ಯಾವುದರ ಆಧಾರ ಇಲ್ಲ. ಅದ್ಭುತ ಮಾತು. ಇನ್ನು ಇದೇನು ಚೈತನ್ಯದ ಪರಿಣತಿ ಇದೆಯಲ್ಲ, ಈ ಪರಿಣತಿ ಅಖಂಡ ಇದ್ರೂ ಕೂಡ ವರ್ತಮಾನದ ಸಮಯದೊಳಗ ಇದಕ್ಕೆ ಕಾರ್ಯ ಮಾಡುವಂಥ ವಿಶೇಷತೆ ಲಭಿಸ್ತಿದೆ ರೀ ವರ್ತಮಾನದೊಳಗ ಒಂದು ಸಮಯದ. ಆಗ ಅದೇನು ಮಾಡ್ತಿದೆ? ಇಂದಿನವರೆಗೆ ಏನು ಮಾಡಿದೆ? ಆ ಯಾವ ಉತ್ಪನ್ನ ಧ್ವಂಸಿ ಪರಿಣಾಮಗಳಿದಾವಲ್ಲ, ಅದರ ಜೊತೆಗೆ ಏಕತೆಯನ್ನು ಸಾಧಿಸಕ್ಕೆ ಹೋಗ್ತಿದೆ. ಅದು ಸ್ಥಿರ ಉಳಿಯೋದಿಲ್ಲ.
ಅದನ್ನಷ್ಟಾಗಿ ಹೋಗ್ತಿದೆಯಲ್ಲ, ಮುಂದಿನ ಸಮಯದೊಳಗೆ ಇರೋದನ್ನೇ ಇಲ್ಲ. ಹಾಗಾದ್ರೆ ಇದು ಏನಾಯ್ತ್ರಿ? ಇದು ಪರಿಣತಿಯಿಂದ ಪೃಥಕ್ ಆಯ್ತು, ಇದು ನಷ್ಟ ಆಯ್ತ್ರಿ. ಯಾವಾಗ ಈ ಜ್ಞಾನದ ಕಾರ್ಯ, ಜ್ಞಾನದರ್ಶನದ ಕಾರ್ಯ, ಉಪಯೋಗದ ಕಾರ್ಯ, ಆ ಅಖಂಡ ಇರುವಂಥ ಯಾವ ಪರಿಣತಿ ಇದೆ, ಆ ಪರಿಣತಿ ಯಾರ್ದ ಇದೆಯಲ್ಲ, ಅದರ ಜೊತೆಗೆ ಆ ದ್ರವ್ಯದ ಜೊತೆಗೆ ಆ ಧ್ರುವತತ್ವದ ಜೊತೆಗೆ ಆ ತ್ರಿಕಾಲಿ ಸದೃಶ ಸ್ವಭಾವದ ಜೊತೆಗೆ ಯಾವಾಗ ಇದು ಏಕಾಗ್ತಿದೆ, ಅಲ್ಲಿ ಅದರದ ಸ್ವತಂತ್ರ ಕಾರ್ಯ ಏನ, ಇದು ನಾನು ಅಂಥೇಳಿ ತಿಳಿಯುವ ಕಾರ್ಯ. ಆ ತಿಳಿಯುವ ಕಾರ್ಯದ ಜೊತೆಗೆ ಇದು ನಾನು ಅಂಥೇಳಿ ಏನು ಯಾವುದನ್ನು ತಿಳಿತಲ್ಲ, ಅದರ ಅನುಭವ ಸ್ವಯಮೇವ ಆಗ್ತಿದೆ. ಇನ್ನು ಅದರ ಅನುಭವ ಆಗುವುದರ ಜೊತೆಗೆ ಅದರದ ಮುಂದಿನ ಸಮಯದ ಪರಿಣಾಮ ಏನೈತಲ್ಲ, ಅದು ಅಖಂಡ ಇದ್ದ ಕಾರಣ ಇದು ಅವಿನಶ್ವರ ಉಳಿತಾರೆ. ಅದು ನಶ್ವರ ಇದ್ದ ಕಾರಣ ಇದು ನಷ್ಟ ಆಗಿ ಹೋಗ್ತಿತ್ತು. ಈಗ ಆಗಲಿಲ್ಲ ನಷ್ಟ, ಇದು ಪರಿಣತಿಯೊಳಗ ಬಂದು ಬಿಟ್ಟಿತು. ಏನ? ವರ್ತಮಾನದ ತಿಳಿಯುವ ಕಾರ್ಯ ಮತ್ತು ಅನುಭವನ ಏನಾಯಿತು? ಪರಿಣತಿಯೊಳಗೆ ಬಂದು ಬಿಟ್ಟಿತು. ಅದು ಪರಿಣತಿಯೊಳಗೆ ಬಂದು ಬಿಡುವುದರ ಹೆಸರು ಶುದ್ಧ ಪರಿಣತಿ, ಮೋಕ್ಷ ಮಾರ್ಗ ಅಥವಾ ಬಂಧ ರಹಿತ ಕಾರ್ಯ ಅಂಥೇಳಿ ಅಲ್ಲಿ ಸಿದ್ಧ ಆಯಿತು. ಇನ್ನು ಇಲ್ಲೇನಿದೆ ಅಲ್ಲ, ಇದು ಸಮಯದ್ದೇನಿದೆ, ಇದು ಜ್ಞಾನದ ವರ್ತಮಾನ ಉಪಯೋಗ ಸಾಮರ್ಥ್ಯದ ಅದರ ಜೊತೆಗೆ ಏಕ ಆಗುವ ವೇಳೆದೊಳಗ ಅದು ವಿಕೃತ ಇತ್ತು. ಇನ್ನು ಅದು ಕೂಡ ಇದು ಅದರ ಜೊತೆಗೆ ಏಕ ಆಗದೆ ಇದು ಸ್ವಭಾವದ ಜೊತೆಗೆ ಏಕತ್ವದ ಅನುಭವ ಮಾಡ್ತಾ ಇರೋ ವೇಳೆದೊಳಗ ಅದರಲ್ಲೇ ಕೂಡ ವಿಕಾರಕ್ಕೆ ಯಾವುದೇ ಪ್ರಕಾರದ ಆಧಾರ ಇಲ್ಲ. ವಿಕಾರ ಪರಂಪರೆಗೆ ಆಧಾರ ಯಾರ್ರಿ? ಚೈತನ್ಯವೇ. ಚೈತನ್ಯ ಸಾಮರ್ಥ್ಯವೇ ವಿಕಾರ ಪರಂಪರೆಗೆ ಆಧಾರ ಇದೆ, ಆಶ್ರಯ ಇದೆ, ಜೀವಂತಿಕೆಯನ್ನು ಕೊಡುವಂಥದ್ದು ಇದೆ. ಇಲ್ಲದಿದ್ರೆ ಅದು ಸಮಯದ ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಇಲ್ಲಿ ಚೈತನ್ಯದ ಪರಿಣತಿ ಶುದ್ಧ ಆದ ನಂತರ, ಅರ್ಥಾತ್ ಚೈತನ್ಯದ ವರ್ತಮಾನದ ಉಪಯೋಗ ತ್ರಿಕಾಲಿ ಶುದ್ಧ ಇರುವಂಥ, ನಿರ್ಲಿಪ್ತ ಇರುವಂಥ ಆ ಉಪಯೋಗಮಯ ಪರಿಣತಿಯೊಳಗ ಪ್ರತಿ ಸಮಯಕ್ಕೆ ತನ್ನತನವನ್ನು ಪರಿಸ್ಥಾಪನೆ ಮಾಡಿ ಅದರ ಅನುಭವದೊಳಗ ಪರಿತೃಪ್ತ ಆಗುವುದರಿಂದ ಇದರದೇ ಒಂದು ವಿಭಾಗ ಅನ್ನುವಂಥ ಪರ್ಯಾಯದ ವಿಭಾಗ ಏನಿದೆ ಅಲ್ಲ, ಅಲ್ಲಿ ಕೂಡ ಶುದ್ಧ ಪರ್ಯಾಯಗಳ ಬರಲಿಕ್ಕೆ ಶುರುವಾದವರು. ಇಷ್ಟು ಮೋಕ್ಷ ಮಾರ್ಗ ಇದೆ ಮತ್ತು ಇದುವೇ ಮೋಕ್ಷದ ಕಾರಣ ಇದೆ. ಅನ್ಯ ಯಾವುದೂ ಮೋಕ್ಷದ ಕಾರಣ, ಅರ್ಥಾತ್ ಚತುರ್ಗತಿಗಳ ಪರಿಭ್ರಮಣದಿಂದ, ಜನ್ಮ ಮರಣಗಳ ಚಕ್ರದಿಂದ, ದುಃಖ ಪರಂಪರೆಯಿಂದ, ಪರಾಧೀನತೆಯಿಂದ ಬಿಡುಗಡೆ ಹೊಂದುವ ಏಕಮೇವ ಉಪಾಯ ಇದೊಂದೇ ಇದೆ. ಯಾವುದ ಯೋಗ್ಯ ಅಯೋಗ್ಯ ತ್ರಿಕಾಲಿ ಅನಿತ್ಯ, ನಿತ್ಯ ಅನಿತ್ಯ ಯೋಗ್ಯ ಅಯೋಗ್ಯಗಳನ್ನು ತಿಳಿಯುವಂಥ ಜ್ಞಾನದ ಸಾಮರ್ಥ್ಯನ ಸಂಜ್ಞೀತನ ರೂಪದಿಂದ ವಿಕಾಸಗೊಂಡಿದೆಯಲ್ಲ, ಆ ವಿಕಾಸಗೊಂಡಿರುವಂಥ ಜ್ಞಾನದ ಸಾಮರ್ಥ್ಯ ಅಯೋಗ್ಯವನ್ನು, ಕ್ಷಣಿಕವನ್ನು, ಪರವನ್ನು ಅಥವಾ ಪರಾಧೀನತೆಯನ್ನು ಬಿಟ್ಟುಕೊಟ್ಟ ಯೋಗ್ಯವನ್ನ, ನಿತ್ಯವನ್ನ, ಸ್ವಾಧೀನತೆಯನ್ನ ಯಾವಾಗ ಅಂಗೀಕಾರ ಮಾಡ್ತಿದೆಯೋ ಆಗ ಅದನ್ನು ಆಗಮದ ಭಾಷೆಯೊಳಗ ರತ್ನತ್ರಯ ಅಂತಾರೆ, ಸಮ್ಯಕ್ ದರ್ಶನ ಅಂತಾರೆ, ಮೋಕ್ಷದ ಮಾರ್ಗ ಅಂತಾರೆ, ಬಂಧದಿಂದ ಬಿಡುಗಡೆಯ ಉಪಾಯ ಅಂತಾರೆ. ಇದ್ದಂಥ ಕರ್ಮಗಳನ್ನು ನಿರ್ಜರೆ ಮಾಡುವಂಥ ಒಂದು ಸಾಧನ ಅಂತಾರೆ. ಅದನ್ನು ಹೊರತುಪಡಿಸಿ ದೇಹದಿಂದ ಮಾಡುವಂಥ ಯಾವುದೇ ಕ್ರಿಯೆ. ಅರೆ, ಇಲ್ಲಿ ಭೇದ ಜ್ಞಾನ ಆಗೋದು ಬಹಳ
ಕಠಿಣ ಆಗಿದೆ. ದೇಹದ ಕ್ರಿಯೆ, ವಚನದ ಕ್ರಿಯೆ, ಮನಸ್ಸಿನ ಕ್ರಿಯೆ ಏನದವು ಅವುಗಳ ಜೊತೆಗೆ ವರ್ತಮಾನ ಜ್ಞಾನ, ಕಾರ್ಯಶಕ್ತಿಯನ್ನು ಒಳಗೊಂಡಿರುವಂಥ ಚೈತನ್ಯದ ಸಾಮರ್ಥ್ಯ ಏಕ ಆಗದೇ ಇರೋದು ಏನಿದೆ, ಇಷ್ಟು ಮಾತ್ರ ಮೋಕ್ಷದ ಮಾರ್ಗ ಇದೆ, ಸುಖದ ಮಾರ್ಗ ಇದೆ. ಕಷ್ಟೇನಿದೆ ರೀ ಅಂಥೇಳಿನ ತತ್ವಜ್ಞಾನ ತರಂಗಿಣಿಯೊಳಗನು ಹೇಳಿದರು. ರತ್ನಕರಂಡ ಶ್ರಾವಕಾಚಾರದೊಳಗೂ ಕೂಡ ದೇಶಯಾಮಿ ಸಮೀಚೀನಂ ಅಂಥೇಳಿ ಶ್ಲೋಕ ಇದೆ. ಎರಡನೇದ ಅಥವಾ ಒಂದನೇದನರೆ, ಮೊದಲನೇದ ಮಂಗಲಾಚರಣೆ ಆಯಿತು. ಅದ ಗ್ರಂಥದ ಆರಂಭದ ಶ್ಲೋಕನೇ ಇದೆ ಪ್ರತಿಜ್ಞಾ ರೂಪದಿಂದ, ದೇಶಯಾಮಿ ಸಮೀಚೀನಂ ಧರ್ಮ. ಅರೆ ಸಮೀಚೀನ ಧರ್ಮ ಎಂಥದ್ದಿದೆ ಅದನ್ನೆಲ್ಲಿ ಬೆಟ್ಟದ ಮೇಲೆ ಇಡಲಾಗಿಲ್ಲ. ಯಾರ ಸೇವೆ ಮಾಡುವುದರಿಂದ ದೊರಕುವ ಹಾಗೆ ಇಲ್ಲ, ಧನ ಕೊಡುವುದರಿಂದ ಪೇಟೆಯೊಳಗೆ ಸಿಗುವ ಹಾಗೆ ಇಲ್ಲ, ತಪಸ್ಸಾದಿಗಳನ್ನು ಮಾಡಿ ಪಡ್ಕೊಳ್ಳುವಂಥದ್ದಿಲ್ಲ, ಉಪವಾಸಾದಿಗಳನ್ನು ಮಾಡಿ. ಅದು ವಸ್ತುವಿನ ಸ್ವಭಾವವಿದೆ. ಇಷ್ಟು ಸಿದ್ಧ ಮಾಡಿದ್ದಾರೆ. ಆ ತತ್ವಜ್ಞಾನ ತರಂಗಿಣಿಯೊಳಗೆ ಜ್ಞಾನಭೂಷಣ ಭಟ್ಟಾರಕರು ಕೂಡ ಇದೇ ಮಾತು ಹೇಳ್ತಾರೆ. ಯಾರ ಸೇವೆ ದೇಶಾಂತರಕ್ಕೆ ಹೋಗಬೇಕಾಗಿಲ್ಲ. ಅರೆ ಇಷ್ಟು ಸುಲಭ ಮೋಕ್ಷದ ಮಾರ್ಗ, ಇಷ್ಟು ಸುಲಭ ಮೋಕ್ಷದ ಮಾರ್ಗ, ಅದನ್ನು ತಿಳ್ಕೊಳ್ಳುವುದರ ಸಲುವಾಗಿ ಪಟ್ಟಿರುವಂಥ ಕಷ್ಟ ಅನಂತರೇ. ಕಳೆದ ಅನಂತ ಕಾಲದೊಳಗ ಈ ಅವಸ್ಥೆಗೆ ಬರಬೇಕಾದ್ರೆ ಸಾಮಾನ್ಯನ ಮಾತು ಇಲ್ಲ. ಯಾವ ಅವಸ್ಥೆಗೆ? ಸಂಜ್ಞೀ ರೂಪದ ಅವಸ್ಥೆಗೆ. ಅರೆ ನಮಗೆ ಯಾವುದು ಪ್ರಾಪ್ತ ಇದೆಯಲ್ಲ ಅದರ ಬೆಲೆನೇ ಇಲ್ಲ. ಯಾವುದೋ ಬೇಕಾಗಿದೆ, ಯಾವುದೋ ಬೇಕಾಗಿದೆ, ಯಾವುದೋ ಬೇಕಾಗಿದೆ. ಸಂಸಾರ ಕ್ಷೇತ್ರದಲ್ಲಿ ಕೂಡ ಯಾವುದು ಇದೆ ಅದನ್ನು ಭೋಗಿಸುವ ಆನಂದ ಇಲ್ಲ. ಅದನ್ನು ಭೋಗಿಸಿ ಆನಂದ ಪ್ರಾಪ್ತ ಮಾಡಿಕೊಳ್ಳುವಷ್ಟು ಈ ಜೀವದಲ್ಲೇ ಸ್ಥಿಮಿತತೆ ಇಲ್ಲ. ಯಾವುದು ಇಲ್ಲವೋ ಅದು ಬೇಕು ಅನ್ನುವ ಆಕುಲ ಪರಿಣಾಮದೊಳಗ ಇದ್ದದರ ಅನುಭವ ಮಾಡದೆ ಈ ಜೀವ ಉಭಯ ರೂಪದಿಂದ ದುಃಖಿಯದಂತೆ. ಯಾವುದು ಇದೆ ಅದರ ಅನುಭವ ಮಾಡುಗಳದೊಳಗೂ ಕೂಡ ಆನಂದ ಇಲ್ಲ. ಯಾಕಿಲ್ಲ? ಯಾವುದಿಲ್ಲ ಅದರದ ಬಯಕೆ, ಅದರ ಬಯಕೆ, ಅದು ಬೇಕು, ಅದು ಬೇಕು, ಅದಿಲ್ಲ. ಅರೇ ಯಾವುದು ಇದೆ ಅದರೊಳಗ ಈ ಜೀವಕ್ಕ ಸುಖದ ಅನುಭವ ಮಾಡಬೇಕಾದ್ರೆ ಆ ಪ್ರಕಾರದ ಈ ಜೀವದಲ್ಲಿ ಒಂದು ಯಾವ ಯಥಾರ್ಥ ಅವಲೋಕನ ಬೇಕು ಅದು ಇಲ್ಲದಾಗಿದೆ. ಸಂಸಾರ ಕ್ಷೇತ್ರದೊಳಗೂ ಕೂಡ ಅಂಥೇಳಿ ಹೇಳ್ತಾರೆ. ಲೌಕಿಕದೊಳಗಂತೂ ಸ್ಥೂಲ ದೃಷ್ಟಿಯಿಂದ ಹೀಗೆ ಹೇಳ್ತಾರೆ, ಜೀವ ಯಾವುದರ ಅಭಾವ ತನಗಿದೆ ಅದರಿಂದ ದುಃಖ ಇಲ್ಲ, ಆದ್ರೆ ಅದು ಇನ್ನೊಬ್ಬರ ಹತ್ರ ಇದೆ ಅದರಿಂದ ದುಃಖ ಇದೆ. ಇದು ಲೌಕಿಕದ ನೀತಿ ಇದೆ, ಸ್ಥೂಲ ರೂಪದಿಂದ ಹೇಳಿದ್ದಾರೆ. ಆದರೆ ಇವೆಲ್ಲವುಗಳದ ಸಮಗ್ರ ಅವಲೋಕನೆ ಮಾಡಿದ ನಂತರ ನಮ್ಮ ಹತ್ರ ಯಾವುದು ಇದೆ? ಅರೆ ಧ್ರುವ ನಿಧಿ ಇದೆ. ಏನಿದೆ ರೀ? ಸಾಮಾನ್ಯ ಮಾತಲ್ಲ, ಧ್ರುವ ನಿಧಿ ಇದೆ. ಅನಂತ ಚತುಷ್ಟಯ ಮಯನಾದಂಥ ನಿಜಾತ್ಮ. ಅರೆ ವಿಶ್ವದ ಯಾವ ಪದಾರ್ಥದ ಜೊತೆಗೆ, ಯಾವ ಪದಾರ್ಥದ ಪರ್ಯಾಯದ ಜೊತೆಗೆ ಹೋಲಿಸಿ ನೋಡುವ ಸಾಧ್ಯತೆಯೇ ಇಲ್ಲ. ಅಂಥ ಅರ್ಥಾತ್ ಅವನ ಜೊತೆಗೆ ಹೋಲಿಸುವಂಥ ವಸ್ತು ಲೋಕದೊಳಗೆ ಯಾವುದೂ ಇಲ್ಲ. ಅಂಥ ನಿಧಿ, ಚೈತನ್ಯ ನಿಧಿ, ಅತೀಂದ್ರಿಯ ಆನಂದದ, ಅನಾಕುಲ ಆನಂದದ, ಶಾಂತಿಯ ಸಾಗರ ಸ್ವಯಂ ನಾನಿದ್ದೇನೆ. ಇನ್ನೇನು ಬೇಕಾಗಿದೆ? ಒಂದು ಮಾತು. ಇದು ಒಂದು ವಿಭಾಗ ಪರಿಪೂರ್ಣ ಇದೆ ರೀ. ಇನ್ನೊಂದು ಇದೆ ಅಲ್ಲ, ಇನ್ನೊಂದು ಇದೆ. ಅದನ್ನು ನಾನು ಅಂಥೇಳಿ ಅದರ ಕಡೆಗೆ ದೃಷ್ಟಿ ಹರಿಸಿ ಅದರದ ಪ್ರತ್ಯಕ್ಷ ಅನುಭವ ಮಾಡುವ ವರ್ತಮಾನದ ಸಾಮರ್ಥ್ಯ ಅದು ಇದೇನಿಲ್ರಿ, ಅದು ಇದೆ. ಹಾಗಾದರೆ ಇನ್ನು ಸಮ್ಯಕ್ ದರ್ಶನ ಬೇರೆ ಯಾವುದರ ಅವಸ್ಥಾ ವಿಶೇಷ ಅದಕ್ಕೆ ಬೇಕಾಗಿದೆ?
ಒಂದು ಇದೆ ಆ ಧ್ರುವ ಸಾಮಾನ್ಯ ತ್ರಿಕಾಲಿಯ ಆನಂದದ ಸಾಗರ, ಜ್ಞಾನದ ಸಮುದ್ರ. ಆ ಯಾವ ನಿಧಿ ಇದೆಯೋ ಅದಂತೂ ಹಾಗಿದೆ, ಹಾಗೆ ಇದೆ. ಇನ್ನೊಂದು ಅಪೂರ್ವ ನಮ್ಮ ಹತ್ರ ಸಾಮರ್ಥ್ಯ ಪ್ರಗತಿ ಇದೆ, ಅನಂತ ಕಾಲದೊಳಗೆ ಇರಲಿಲ್ಲ. ಏನ ಈಗ ನಾನು ಅಂಥೇಳಿ ಗುರುತಿಸಿ ಅನಾದಿ ಕಾಲದಿಂದ ಯಾವುದರ ಸಲುವಾಗಿ ಪರಿತಪಿಸ್ತಾ ಇತ್ತೋ, ಯಾವುದರೊಳಗೆ ಉದ್ಯಮ ಮಾಡ್ತಾ ಇತ್ತೋ ಅದನ್ನೆಲ್ಲ ಬಿಟ್ಟು ಕೊಟ್ಟ. ಇದು ನಾನು ಅಂಥೇಳಿ ಈ ಕಡೆ ಬರುವಂಥದ್ದು, ನಿಜದ ಕಡೆಗೆ ಬರುವಂಥದ್ದು. ಅರೆ ಏನೂ ಇಲ್ಲ, ನಿಜದ ಕಡೆಗೆ ಬರುವಂಥದ್ದು ಅರ್ಥಾತ್ ಪರದೊಳಗೆ ಆಕರ್ಷಿತ ಆಸಕ್ತ ಆಗದೇ ಇರುವಂಥ ಕಾರ್ಯ ಇಷ್ಟ ಆದ್ರೆ ಸಾಕಿ. ಪರವನ್ನು ನೋಡಿ ಪ್ರಭಾವಿತ ಆಗುವಂಥದ್ದು ಏನು ಅನಾದಿ ಕಾಲದ ದುರ್ಬಲತೆ ಇದೆಯಲ್ಲ ಅದಷ್ಟು ಹೋದ್ರೆ ಸಾಕ್ರಿ. ಭಗವಂತನನ್ನು ನೋಡಿ ಕೂಡ ಪ್ರಭಾವಿತ ಆಗುವುದಿಲ್ಲ. ಆಗೋದಿದೆ. ಹೇಗೆ ಆಗೋದಿದೆ? ಅರೇ ನಾನು ಇಂಥವನ ಇದ್ದೇನೆ ಅಂಥೇಳಿ ಪರದೃಷ್ಟಿಯನ್ನು, ಬಹಿರ್ಮುಖ ದೃಷ್ಟಿಯನ್ನು ತಕ್ಷಣ ಬಿಟ್ಟುಕೊಟ್ಟ ಸ್ವಭಾವ ದೃಷ್ಟಿ, ಅಂತರ್ಮುಖ ದೃಷ್ಟಿ ಮಾಡುವ ಸಲುವಾಗಿ ಆ ಪ್ರಭುವನ್ನು ನೋಡಿದ ನಂತರ ಪ್ರಭಾವ ಆಯಿತು ನನ್ನ ಭಾವದೊಳಗ. ಏನೋ ಒಂದು ಪ್ರಕಾರದ ಉಲ್ಲಾಸ ಉಕ್ಕಿ ಬಂತು, ಪ್ರಮೋದ ಉಕ್ಕಿ ಬಂತು. ಆಹಾ, ನಾನು ಇಂಥವನೇ ಇದ್ದೇನೆ, ನಾನು ಇಂಥವನೇ ಇದ್ದೇನೆ, ಬಸ್ ಅಂಥವನೇ ಆಗಿ ಉಳಿಯುವ ಸಲುವಾಗಿ ನಿನ್ನಂಥ ಕನ್ನಡಿಯ ಎದುರಿಗೆ ಬಂದಿದೆ. ಅಂಥವನೇ ಆಗಿ ಉಳಿಯುವ ಸಲುವಾಗಿ, ಅಂಥವನೇ ಅಂದರೆ ಎಂಥವ, ಅದೇನು ಅಂಥವನ ಆಗಿ ಉಳಿಯುವ ಸಲುವಾಗಿ. ಆಗೋದೇನಿಲ್ಲ, ಬೇರೆ ಏನೂ ಆಗೋದಿಲ್ಲ. ಹೇಗಿದೆಯೋ ಹಾಗೆ ಸ್ವಭಾವದ ಅನುರೂಪ ಉಳಿಯೋದಿದೆ. ವಿಭಾವ ರೂಪ ಆಗದೇ ಇರೋದು, ವಿಭಾವ ರೂಪ ಆಗದೇ ಇರೋದು, ವಿಪರೀತ ಆಗದೇ ಇರೋದು, ಅನ್ಯಥಾ ಆಗದೇ ಇರೋದು, ಅಲ್ಪ ಆಗದೇ ಇರೋದು. ಅಲ್ಪ ಯಾವುದಕ್ಕಂತಾರೋ ಇದು ಬೇಕು ಅನ್ನುವ ಭಾವ ಏನಿದೆಯಲ್ಲ ಇದು ಅಲ್ಪತೆ ಇದೆ. ಇದು ಬೇಕು, ಅರೆ ಬೇಕನ್ನೋದೇನೂ ಇಲ್ಲ. ಪರಿತೃಪ್ತ ಪರಿತೃಪ್ತ ಪರಿಪೂರ್ಣ ನಾನಿರುವ ಎಳೆದೊಳಗೆ ಬೇಕೆಲ್ಲೇ ಇದ್ರೆ ಯಾವುದು ಬೇಕು? ಸಮ್ಯಕ್ ದರ್ಶನ ಬೇಕಂದ್ರೆ ಮೋಕ್ಷ ರೂಪದ ಪರ್ಯಾಯ ಬೇಕು. ಕರ್ಮಗಳ ಅಭಾವ ರೂಪದ ಅವಸ್ಥೆ ಬೇಕಂದ್ರೆ ಏನು ಬೇಕ್ರಿ? ಅರೆ ಕರ್ಮಗಳ ನನ್ನಲ್ಲೇ ಇಲ್ಲವೇ ಇಲ್ಲ. ಮೋಕ್ಷ ನನ್ನಿಂದ ಒಂದು ಸಮಯ ಕೂಡ ಭಿನ್ನ ಆಗೇ ಇಲ್ಲ. ಸಮ್ಯಕ್ ದರ್ಶನ ನನ್ನ ಒಂದು ಗುಣದ ಒಂದು ಸಮಯದ ಪರ್ಯಾಯ ಇದೆ. ಅರೆ ಸಂಪೂರ್ಣ ನಿಧಿ ಇರೋ ವೇಳೆದೊಳಗ ಒಂದು ಗುಣದ ಒಂದು ಪರ್ಯಾಯದ ಸಲುವಾಗಿ ಅಪೇಕ್ಷೆ ಮಾಡೋದು ಅರ್ಥಾತ್ ಅಲ್ಪತೆ ಇದೆ. ಏನಿದೆ ಅಲ್ಪತೆ? ಅರೆ ತೋರಿಸ್ತಾ ಇದ್ದೇವೆ ಬರೇ ಅಲ್ಪತೆ. ನನಗೆ ಸಮ್ಯಕ್ ದರ್ಶನ ಬೇಕ, ನನಗೆ ಸಮಾಧಿ ಮರಣ ಬೇಕ. ಅರೆ ನಿನಗೆ ಮರಣನೇ ಇಲ್ಲ, ಸಮಾಧಿ ಮರಣ ನಿನ್ನಲ್ಲೇ ಮರಣನೇ ಇಲ್ಲ. ನೀನ ಅಖಂಡ ಆನಂದ ಜ್ಞಾನದ ಅಪರಿಮಿತ 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 ಕೊನೆ ಇಲ್ಲದೆ ಇರುವಂಥ ಸಾಗರ ಇದೆಯಪ್ಪ. ನಿನಗೆ ಯಾವುದರ ಕೊರತೆ ಇದೆ? ಆ ಸಾಗರದ ಸ್ವೀಕಾರ ಮಾಡ್ತಾ ಇದ್ದಾಗೆ ಸಮ್ಯಕ್ ದರ್ಶನ ರೂಪದ ಪರ್ಯಾಯನೂ ಬರ್ತಿದೆ, ಸಮ್ಯಕ್ ಜ್ಞಾನ ರೂಪದ ಪರ್ಯಾಯನೂ ಇರ್ತಿದೆ. ಏನು ಬೇಕೋ ಅದೆಲ್ಲ ಮುನಿ ಅವಸ್ಥಾನೂ ಇರ್ತಿದೆ, ಸಮಾಧಿ ಜೀವನನೂ ಇರ್ತಿದೆ, ಸಮಾಧಿ ಮರಣನೂ ಆಗ್ತಿದೆ. ಅರೆ ನಿಜವಾಗಿ ಸಮಾಧಿ ಮರಣ ಯಾವುದಿದೆ ರೀ? ಯಾವುದಿದೆ? ದೇಹ ಬಿಟ್ಟು ಹೋಗು ವೇಳೆದೊಳಗ ಪ್ರತ್ಯಕ್ಷ ನೋಡ್ಲಿಕ್ಕೆ ಬೇಕ್ರೆ. ಏನ ಅರೆ ಭಿನ್ನ ಪದಾರ್ಥ ಭಿನ್ನ ಆಯಿತು, ಆಗೋದೇನು ಬಂತ? ಏನೂ ಇಲ್ಲ. ಅದು ಇರ್ತನ. ಏನಿತ್ತು? ಭಿನ್ನ ಇತ್ತು. ಅರೆ ರೇ ಭಿನ್ನ ಇತ್ತು. ವಸ್ತ್ರ ಯಾವ ಪ್ರಕಾರ ವ್ಯಕ್ತಿಯಿಂದ ಭಿನ್ನ ಇದೆಯೋ ಅದೇ ಪ್ರಕಾರ ದೇಹ ಜೀವದಿಂದ ಭಿನ್ನ ಇದೆ. ಬರೇ ಆ ಪ್ರಕಾರದಿಂದ ಆ ಭಿನ್ನ ವಸ್ತುವನ್ನ ಭಿನ್ನಾಗಿ ನೋಡುವಂಥದ್ದು ಒಂದು ಯಾವ
ಉತ್ಕೃಷ್ಟ ಸಾಮರ್ಥ್ಯ ಇದೆಯೋ ಅದನ್ನು ಸಮಾಧಿ. ಅದರ ಸಲುವಾಗಿ ಏನು ಮಾಡಬೇಕಾಗಿದೆ? ಆಹಾರ ಬಿಡಬೇಕಾಗಿದೆ. ಅದರ ಸಲುವಾಗಿ ಏನು ಮಾಡಬೇಕಾಗಿದೆ? ಯಾರ್ದಾದ್ರೂ ವಿಶಿಷ್ಟ ಸಹಾಯ ಬೇಕಾಗಿದೆ. ಯಾರ್ದ ಸಹಾಯ ರೀ? ಅರೆ ಅಸಹಾಯಿ ತತ್ವ. ನಾನು ಎಂಥವಿದ್ದೇನೆ? ಅಸಂಯೋಗಿ ಅಸಹಾಯಿ ತತ್ವ ಇದ್ದೇನೆ. ಸಂಯೋಗದ ಅಪೇಕ್ಷೆ ಮಾಡೋದು, ಅನ್ಯರ ಸಹಾಯದ ಅಪೇಕ್ಷೆ ಮಾಡೋದು, ನನ್ನ ಅವಮಾನ, ನನ್ನ ತಿರಸ್ಕಾರ ನಾನು ಮಾಡಿದ ಹಾಗೆ. ಯಾರ ಸಹಾಯ ಬೇಕೇ ಇಲ್ಲ. ಯಾವುದರ ಜೊತೆಗೆ ಏಕಾಗುವಂಥದ್ದಿಲ್ಲವೇ ಇಲ್ಲ. ಸಂಯೋಗ ಏನಿದೆ ಅದು ಭಿನ್ನ ಆಗೋದನ್ನ, ಸಹಾಯದ ಇಚ್ಛೆ ಏನಿದೆ ಅದು ದುಃಖವನ್ನೇ ಕೊಡೋದು. ಅದರ ಸಲುವಾಗಿ ಅಸಹಾಯಿ ತತ್ವದ, ಅಸಂಯೋಗಿ ತತ್ವದ ಜ್ಞಾನ ನಿಧಿ, ಆನಂದದ ಸಾಗರ ನಾನಿದ್ದೇನೆ ಬಸ್. ಈ ಪ್ರಕಾರದ ಚಿಂತನ, ಈ ಪ್ರಕಾರದ ವಿಚಾರದ ಅಲೆಗಳ ಆಂತರ್ಯದಿಂದ ಬಂದು ಅಂತಂದ್ರೆ ದುಃಖ ರೂಪದ ಕಸ ಎಲ್ಲ ಹರ್ಕೊಂಡು ಹೋಗ್ತಿದ್ದಾರೆ. ದುಃಖ ರೂಪದ ಕೊಳಚೆ ಎಲ್ಲ ಕೊಚ್ಕೊಂಡು ಹೋಗ್ತಿದೆ. ಸ್ವಚ್ಛ ಪರ್ಯಾಯ ಸ್ವಚ್ಛ ಆಗ್ತಿದೆ, ಕರ್ಮರಹಿತ ಆಗ್ತಿದೆ, ರಾಗರಹಿತ ಆಗ್ತಿದೆ, ಸಂಯೋಗ ರಹಿತ ಕೂಡ ಒಂದು ದಿವಸ ಆಗ್ತಿದೆ. ಸಮ್ಯಕ್ ದೃಷ್ಟಿ ಜೀವನಿಗೆ ಭಾಷೆ ಮತ್ತು ಅಭ್ಯಂತರ ಸಾಮಗ್ರಿಗಳು ಹೇಗಿದ್ದವು ಹಾಗೆಯೇ ಇವೆ. ಸಮ್ಯಕ್ ದರ್ಶನ ಆದ ಕೂಡಲೇ ಅವೇನು ಬದಲಾಗಿ ಹೋಗ್ತವೆ? ಶರೀರ ಬಿಟ್ಟು ಹೋಗ್ತಿದೆ, ಏನು ಶರೀರದೊಳಗಿನ ರೋಗ ಬಿಟ್ಟು ಹೋಗ್ತಿದೆ, ಕರ್ಮದ ಉದಯ ಬಿಟ್ಟು ಹೋಗ್ತಿದೆ, ಏನು ಕರ್ಮ ಬಿಟ್ಟು ಹೋಗ್ತಿದೆ, ಏನಿದೆ ರೀ? ಅವೆಲ್ಲ ಭಿನ್ನ ಇದ್ದು ಭಿನ್ನನ ಅದಾವ. ಸಮ್ಯಕ್ ದೃಷ್ಟಿ ಅರ್ಥಾತ್ ಇವನ ದೃಷ್ಟಿಯೊಳಗೆ ಅವುಗಳ ಜೊತೆಗೆ ಏಕತ್ವ ಇತ್ತು. ಅಷ್ಟು ಬಿಟ್ಟು ಹೋಯ್ತಾರೆ. ಅಷ್ಟು ಬಿಟ್ಟು ಹೋಗೋದ್ರಿಂದ ಅರೆ ದೋಷಿ ಎಲ್ಲಿ ಆಗಿತ್ತಲ್ಲ ಅಲ್ಲಿ ತಿದ್ದುಪಡಿ ಆದ ನಂತರ ಉಳಿದೆಲ್ಲ ನಿರ್ದೋಷನೇ ಇದೆ ರೀ. ದೇಹ ಇರುವುದರಿಂದ ಅಥವಾ ರೋಗ ಇರುವುದರಿಂದ ಈ ಜೀವಕ್ಕೆ ಯಾವ ಪ್ರಕಾರದ ಬಾಧೆ ಇಲ್ಲ. ಒಂದು ಸಲ ಅನ್ಬೇಕ, ವಿಶ್ವಾಸ ಮಾಡಬೇಕ. ಅರೆ ಪ್ರಭುವಿನ ವಚನದ ಮೇಲೆ, ವಸ್ತುವಿನ ಸ್ವರೂಪದ ಮೇಲೆ ವಿಶ್ವಾಸ ಮಾಡುವಂಥ ಧೈರ್ಯ ಒಂದು ಸಲ ಈ ಜೀವ ಮಾಡಿದ ಅಂತಂದ್ರೆ ಈ ಜೀವ ಸ್ವಯಂ ದುಃಖವನ್ನು ಹುಡುಕಿಕೊಂಡು ಹೋದ್ರೂ ದುಃಖ ಸಿಗುವುದಿಲ್ಲ. ಸ್ವಯಂ ತಾನೇ ಅರೆ ಮೊದಲಿನಿಂದ ನಾ ದುಃಖದ ಜೊತೆಗೇ ಇದ್ದನ್ನ, ಇನ್ನೊಂದು ಸ್ವಲ್ಪ ನನಗೆ ದುಃಖ ಬೇಕು ಅಂಥೇಳಿ ಹುಡುಕೊಂಡು ಹೋದ್ರೂ ಆಕಾಶದ ಅನಂತ ಆಕಾಶದೊಳಗೆ ಎಲ್ಲೂ ದುಃಖ ಇವನಿಗೆ ಸಿಕ್ಕೋದಲ್ಲ. ಇಂಥ ಸ್ವಭಾವ ಈ ಜೀವ. ಅದಕ್ಕೆ ಹೇಳಿದರೆ ಹೊರಗಿಂದ ಮತ್ತು ಒಳಗಿಂದ ಹೇಗಿದೆ ಹಾಗೇ ಇದೆ. ಏನು ಒಳಗಿಂದ ಏನ? ಒಳಗಿಂದ ಏನ? ಸ್ಥೂಲ ರೂಪದಿಂದ ಹೇಳಿದರೆ ಕರ್ಮದ ಸತ್ತಾವುದಯ, ಸೂಕ್ಷ್ಮ ರೂಪದಿಂದ ಹೇಳಿದರೆ ರಾಗ ಮೊದಲಾದ ವಿಕಾರಿ ಭಾವ ಹೇಗದವ ಹಾಗೆ ಅದಾವ. ಅದರ ಅಶುದ್ಧ ಪರಿಣತಿ ಇಲ್ಲ. ಪರಿಣತಿ ಯಾರದ್ದಿತ್ತು? ರಾಗ ಮೊದಲಾದ ವಿಕಾರಗಳದ್ದು ಪರಿಣತಿ ಇರಲಿಲ್ಲ. ಅವಂತೂ ಭಿನ್ನ ಭಿನ್ನನ ಪೃಥಕ್ಕನ ಅದಾವ. ಆದರೆ ಪರಿಣತಿ ಯಾರದ್ದಿತ್ತು? ಉಪಯೋಗದ್ದು ಇತ್ತರೆ, ಜ್ಞಾನದರ್ಶನದ್ದು ಇತ್ತು, ಚೈತನ್ಯದ್ದು ಇತ್ತು. ಹೇಗಿತ್ತು? ಅವುಗಳ ಜೊತೆಗೆ ಒಂದಾಗುವ ರೂಪದ ಪರಿಣತಿ ಇತ್ತು. ಈಗೇನಾಯಿತು? ಅವುಗಳ ಭಿನ್ನತೆಯನ್ನು ತಿಳ್ಕೊಂಡು ಬಿಟ್ಟಿರ್ತಾರೆ. ಅದು ಇದ್ರೆ ಏನು ತೊಂದರೆ ಇದೆ? ರಾಗ ನನ್ನಿಂದ ಭಿನ್ನ ಇದೆ ಅಂಥೇಳಿ ತಿಳಿದ ನಂತರ, ದೇಹ ನನ್ನಿಂದ ಭಿನ್ನ ಇದೆ ಅಂಥೇಳಿ ತಿಳಿದ ನಂತರ, ಈಗ ಬೇರೆಯವರ ವಸ್ತು ಇದೆ ಅಂಥೇಳಿ ತಿಳಿದ ನಂತರ ಅದಕ್ಕೆ ಸಂಬಂಧಿಸಿದ ಹಾಗೆ ಯಾವ ವಿಕಲ್ಪ ಆಗುತ್ತಿಲ್ಲ, ಭಾರ ಇಲ್ಲ ಅದರದ್ದ. ಇದೇನ್ರಿ? ಅದು ನಮ್ದು ಅಲ್ಲವೇ ಅಲ್ಲಲ್ಲ. ಅರೆ ನಾವು ಎಲ್ಲಿ ಪ್ರಯಾಣ ಮಾಡ್ತಾ ಇದ್ದೇವೆ ಅಲ್ಲಿ ಯಾರ್ದೋ ಇನ್ನೊಬ್ಬರದ ಲಗೇಜ್ ಇದೆ ರೀ, ಇದೆ. ಅವರ ಬಾತ್ರೂಮ್ಗೂ ಹೋಗ್ಬೋದು, ಕೆಳಗನು ಇಳಿದು ಹೋಗ್ಬೋದು, ಆ ಕಡೆ ಈ ಕಡೆನೂ ಹೋಗ್ಬೋದು, ಬೇರೆ ಯಾರ ಜೊತೆಗೇನು ಮರೆತು ಇಳಿಲೂಬಹುದು. ಅದರಿಂದ ನಮಗೇನಾದರೂ ಹಾನಿ? ಅದರದ್ದು ಭಾರ ಇದೆಯಲ್ಲ, ಇನ್ನು ಅದನ್ನೇನು ಮಾಡೋದ? ಅರೆ ಅವ್ನು ಹೋದಲ್ಲ, ಇನ್ನು ಅದನ್ನೇನು ಮಾಡೋದ ಅಂಥೇಳಿ ವಿಚಾರ ಮಾಡ್ತೇವ್ರಿ. ಹೀಗೆ ಇದೆ ಕರ್ಮ ಮತ್ತು ವಿಕಾರ ಕೂಡ. ಪರವೇ ಇದೆ, ಪರವೇ ಇದೆ, ಪರವೇ ಇದೆ. ಪರ ಇದೆ ಅರ್ಥಾತ್ ನನ್ನ ಜ್ಞಾತ ಸ್ವಭಾವದ ಕಾರ್ಯ ಅಲ್ಲದ.
ವಿಕಾರವನ್ನು ಉತ್ಪನ್ನ ಮಾಡೋದು ನನ್ನ ಜ್ಞಾತ ಸ್ವಭಾವದ ಕಾರ್ಯ ಅಲ್ಲ. ನನ್ನ ಚೈತನ್ಯ ಸ್ವಭಾವದೊಳಗೆ ವಿಕಾರವನ್ನು ಉತ್ಪನ್ನ ಮಾಡುವಂಥ ಯಾವ ಸಾಮರ್ಥ್ಯ ಇಲ್ಲ. ವಿಕಾರವನ್ನೇ ಉತ್ಪನ್ನ ಮಾಡುವಂಥ ಸಾಮರ್ಥ್ಯ ನನ್ನಲ್ಲಿ ಇಲ್ಲಂದ್ಮೇಲೆ ದೇಹ, ಧನ, ವ್ಯವಸ್ಥೆ ಇದನ್ನೆಲ್ಲ ಮಾಡುವ ಸಾಮರ್ಥ್ಯ ಈ ನನ್ನ ಚೈತನ್ಯಾತ್ಮನಲ್ಲೇ ಇದೆ. ಏನಿದೆ ರೀ? ಸಾಗ್ತಾ ಇರುವಂಥ ವಿಶ್ವದ ವ್ಯವಸ್ಥೆಯನ್ನ ನನ್ನಿಂದನೇ ಆಗ್ತಿದೆ ಅಂಥೇಳಿ ತಿಳಿಯುವಂಥ ಮೂಢತೆ ಹೊರಟೋಯ್ತು ಅಂತಂದ್ರೆ ದುಃಖ ಲವಲೇಶ ಕೂಡ ಇಲ್ಲ. ನಡೀತಾ ಇದೆ. ಟ್ರೈನ್ ಯಾರು ನಡೆಸ್ತಾ ಇದ್ದಾರ್ರಿ? ನಾವು ವಿಕಲ್ಪ ಮಾಡ್ತೇವೆ. ಮತ್ತೆ ನಿಂತು ಅದು ಹೋಗೋ ಸಮಯದೊಳಗೆ ಹೋಗ್ತಿದೆ. ಯಾವಾಗ ಹೋಗಬೇಕು, ಯಾವಾಗ ಅವರವರ ನಿಯಮದ ಅನುಸಾರ ಅವರ ಆ ಟ್ರೈನ್ ನಡೆಸ್ತಾರೆ. ಒಂದು ಮಾತು, ಒಂದು ವೇಳೆ ಅವರವರ ನಿಯಮದ ಅನುಸಾರ ಕೂಡ ಅವರು ನಡೆಸಲಿಕ್ಕೆ ಪ್ರಯತ್ನ ಮಾಡಿದ್ರೂ ಅದು ಸ್ವತಂತ್ರ ಇದೆ. ಅರೆ ಈ ಪ್ರಕಾರ ಕಣದ ಸ್ವತಂತ್ರತೆಯನ್ನ, ಸ್ಕಂಧದಲ್ಲಿರುವಂಥ ಪರಮಾಣುವಿನ ಪರಮ ಸ್ವತಂತ್ರತೆಯನ್ನ ಒಂದು ಸಲ ಉದಾತ್ತ ಭಾವದಿಂದ, ಒಂದು ಸಲ ತೀರ್ಥಂಕರ ಅರ್ಹಂತ ಸರ್ವಜ್ಞ ಜಿನೇಶ್ವರ ಪ್ರಭುವಿನ ವಚನದ ಮೇಲೆ ವಿಶ್ವಾಸ ಇಟ್ಟು ಒಂದು ಸಲ ವಿಕಲ್ಪ ರೂಪದಿಂದ ಸ್ವೀಕಾರ ಮಾಡಿದರೆ 99% ದುಃಖ ಹೋಗ್ತಿದೆ. ನಿರ್ವಿಕಲ್ಪ ಆದ ನಂತರ ಒಂದು ಅಂಶ ಉಳಿದಿದೆಯಲ್ಲ ಅದು ಹೋಗ್ಬಿಡುತ್ತೆ. 99% ದುಃಖ ಹೋಗ್ತಿದೆ. ಯಾವುದರಿಂದ? ಜಿನ ಶಾಸನದಲ್ಲಿ ಹೇಳಿರುವ ಹಾಗೆ ವಸ್ತು ಸ್ವರೂಪವನ್ನ ವಿಕಲ್ಪಪೂರ್ವಕ ವಿಶ್ವಾಸ ಮಾಡಿದರೆ, ನಂಬಿದರೆ. ಅದಕ್ಕೆ ಆಗಮದ ಅಭ್ಯಾಸ ಮಾಡುವಂಥವನಿಗೆ 2 ಮೆಟ್ಲ ಇಟ್ಟಿದ್ದಾರೆ. ಒಂದು ಆಗಮ ಪ್ರಧಾನಿಯಾಗೋದರ ನಂತರ ಏನಿದೆ? ಪರೀಕ್ಷಾ ಅಥವಾ ಅನುಭವ ಪ್ರಧಾನಿ. ನಮಗಿನ್ನೂ ಆಗಮ ಪ್ರಧಾನಿನ ಆಗ್ಲಿಕ್ಕೆ ಬರಲಿಲ್ಲ, ಆಜ್ಞಾ ಪ್ರಧಾನಿನ ಆಗ್ಲಿಕ್ಕೆ ಬರಲಿಲ್ಲ. ನಮ್ಮ ಮೇಲೆ ಬರೇ ಮಿಥ್ಯಾತ್ವದ ಆಜ್ಞೆ ನಡೀತಾ ಇದೆ. ಈ ಜನಶಾಸನದ ಆಜ್ಞೆ ನಮ್ಮ ಮೇಲೆ, ನಮ್ಮ ಜ್ಞಾನದ ಮೇಲೆ ನಡೀತಾನೇ ಇಲ್ಲ. ಸಮ್ಯಕ್ ದೃಷ್ಟಿ ಜೀವನಿಗೆ ವಿಶ್ವದ ಯಾವ ವ್ಯವಸ್ಥೆ ಬದಲಾಗುವುದಿಲ್ಲ. ಯಾರ ಸಲುವಾಗಿಯೂ ಆಗಿಲ್ಲ, ಯಾವಾಗೂ ಆಗಿಲ್ಲ. ಅದನ್ನು ಬದಲಿಸುವ ವಿಚಾರವನ್ನು ಯಾವ ಬಿಟ್ಟ, ಅದರ ಸ್ವತಂತ್ರತೆಯನ್ನು ಯಾವ ತಿಳಿದ, ಅವನು ಹೋದರೆ ಎಲ್ಲೇ ಶುದ್ಧ ಶಿಲೆಯವರೆಗೆ ಏರಿದ. 3 ಲೋಕದ ಶಿರಸ್ಥಾನದೊಳಗೆ ಹೋಗಿ ವಿರಾಜಮಾನ. ಯಾವ ಅದನ್ನು ಬದಲಿಸಬೇಕು. ಆದರೆ ಹೀಗಿದ್ರೆ ಹೀಗಿದೆ, ಹೀಗಿದ್ರೆ ಹಾಗಾಗ್ತಿದೆ, ಅದನ್ನು ಹೀಗೆ ಮಾಡಬೇಕು ಅನ್ನುವ ಭಾವದ ಗೊಂದಲದೊಳಗೆ ಯಾವ ಮುಳುಗಿದ, ಆ ಭವದೊಳಗೆ ಮುಳುಗಿದ. ಭವ ಎಲ್ಲಿದೆ? ಭಾವದೊಳಗೆ ಇದೆ. ಭಾವದೊಳಗೆ ಭವ ಇದೆ, ಸ್ವಭಾವದೊಳಗೆ ಮೋಕ್ಷ ಇದೆ. ಕ್ಷಣಿಕ ಭಾವದೊಳಗೆ ಭವ ಇದೆ. ಆ ಕ್ಷಣಿಕ ನನ್ನ ಇಂದ್ರಿಯ ಗೋಚರ ಯಾವ ವಿಷಯ ಇದೆ, ನನ್ನ ಇಂದ್ರಿಯ ಗೋಚರ ಯಾವ ವಿಷಯ ಇದಾವೆ, ಅವು ಬರೇ ಜ್ಞೇಯ ಇದ್ದಾವೆ. ಅವು ನಿನ್ನ ಅಧಿಕಾರಕ್ಕೆ ಒಳಪಟ್ಟದ್ದು ಅಲ್ಲ. ಅವುಗಳಲ್ಲೇ ಕಾರ್ಯ ಮಾಡುವ ಯಾವ ಹೊಣೆಗಾರಿಕೆ ನಿನ್ನ ಮೇಲೆ ಇಲ್ಲ. ರೋಗ ಬರ್ತಿದೆ, ಧನ ಬರ್ತಿದೆ, ಅನುಕೂಲತೆ ಬರ್ತಿದೆ, ಹೊರಟು ಹೋಗ್ತಿದೆ. ದಿವಸ ಸೂರ್ಯ ಉದಯಕ್ಕೆ ಪ್ರಾಪ್ತ ಆಗ್ತಾನೆ, ಬಾಣಂಚ ಮಧ್ಯದೊಳಗೆ ಬರ್ತಾನೆ, ನಡುಬಾನಿನೊಳಗೆ ಬರ್ತಾನೆ, ಕೊನೆಗೆ ಇಳಿದು ಹೋಗ್ತಾನೆ. ಹಾಗೆ ಪ್ರತಿಯೊಂದು ಪದಾರ್ಥ ತನ್ನ ಕಾರಣದಿಂದ ಬರ್ತಿದೆ, ತನ್ನ ಕಾರಣದಿಂದ ಹೋಗ್ತಿದೆ. ಅದಕ್ಕೆ ನಾವೆಲ್ಲ ಆ ಕಾರಣಕ್ಕೆ ಕಾರಣ ಕೊಡ್ಲಿಕ್ಕೆ ಅಥವಾ ಹುಡುಕಲಿಕ್ಕೆ ಹೋಗ್ತೇವ್ರೆ. ಅದರಿಂದ ನಮ್ಮ ಜೀವನ ಏನಾಗಿದೆ? ದುಃಖಮಯ, ಆಕುಲ ವ್ಯಾಕುಲಮಯ, ಪರಾಧೀನ. ಅರೆ ಈ ಪರಾಧೀನತೆಯ ದುಃಖದಿಂದ ಬಿಡುಗಡೆ ಹೊಂದುವ ಸಲುವಾಗಿ ಒಂದೇ ಏನ ಸಂಯೋಗದ ಸ್ಥಾನದಲ್ಲಿ ಇದ್ದಾವೆ. ಸಂಯೋಗಿ ಭಾವ ಸ್ವತಂತ್ರ ಇದ್ದಾವೆ. ಪ್ರಭು ಏನ
ಸಂಯೋಗದ ಸ್ಥಾನದೊಳಗಿದ್ದಾವೆ. ಸಂಯೋಗಿ ಭಾವ ಸ್ವತಂತ್ರ ಇದ್ದಾವೆ. ಇಲ್ಲ ಇನ್ನೊಂದು ಬೇಕಾದ್ರೆ ಪರಿಭಾಷೆ ಬೇಕಾದ್ರೆ ಸಂಯೋಗಿ ಭಾವ ಕ್ಷಣಿಕಿದವನ್ರಿ. ಸಂಯೋಗದೊಳಗಿದ್ದಾವೆ. ದೇಹ ಜೀವದೊಳಗಿಲ್ಲವೇ ಇಲ್ಲ, ಜೀವ ದೇಹದೊಳಗಿಲ್ಲವೇ ಇಲ್ಲ, ದೇಹದೊಳಗಿದೆ. ದೇಹ ನಾನು ಎನ್ನುವಂಥ ಭಾವ ಒಂದು ಸಮಯತೆ ಇದೆ. ಆಯ್ತೇನ್ರಿ ಸ್ಪಷ್ಟ? ಧನದ ಕ್ಷೇತ್ರದೊಳಗ, ಪುತ್ರನ ಕ್ಷೇತ್ರದೊಳಗ ಆ ಧನ ನನ್ನದು ಅನ್ನುವಂಥ ಭಾವ ಒಂದು ಸಮಯದ್ದಿದೆ. ಅದು ಧನದ ಕಾರಣದಿಂದ ಇಲ್ಲ, ನನ್ನ ಸ್ವಭಾವದ ಕಾರಣದಿಂದನೂ ಇಲ್ಲ, ಅದು ಸ್ವತಂತ್ರ ಇದೆ ಅಂಥೇಳಿ ನಾ ಸ್ವತಂತ್ರ ಅಂಥೇಳಿ ಸಂಯೋಗದೊಳಗಿದೆ. ಸಂಯೋಗಿ ಭಾವ ಸ್ವತಂತ್ರ ಇದೆ. ಪ್ರಭು ಸ್ವತಂತ್ರ ಅಂದ್ರೂ ಒಂದ, ಮತ್ತ ಕ್ಷಣಿಕ ಅಂದ್ರೂ ಒಂದ. ಇಷ್ಟೇ ಇದೆ ರೀ ಸುಖದ ಮಂತ್ರ, ಮತ್ತೇನೂ ಇಲ್ಲ. ವಿಭಾವದ ಸ್ವತಂತ್ರತೆಯನ್ನ, ಕ್ಷಣಿಕತೆಯನ್ನ ತಿಳಿಯುವುದೇ ಸುಖದ ಮಂತ್ರ. ಸಂಯೋಗವನ್ನ ಸಂಯೋಗದೊಳಗೆ ಬಿಟ್ಟುಕೊಡುವುದೇ ನಿರಭಾರತೆ ಇದೆ. ಸಂಯೋಗದೊಳಗಿರುವುದೊಳಗೂ ಕೂಡ ಅದು ನನ್ನದು ಅನ್ನುವಂಥ ಭಾರ, ಆ ಭಾರದಿಂದ ಇವು ಕುಕ್ಕರಿಸಿ ಹೋಗ್ತಾ ಇದ್ದಾರೆ. ಸಮ್ಯಕ್ ದೃಷ್ಟಿ ಜೀವನಿಗೆ. ಇಲ್ಲಿ ಏನ್ರಿ ಈ ವಾಕ್ಯ ಇದೆಯಲ್ಲ, ಅರ್ಧ ವಾಕ್ಯ ಆಯ್ತಲ್ಲ, ಅಥವಾ ಅರ್ಧ ವಾಕ್ಯ. ಸಮ್ಯಕ್ ದೃಷ್ಟಿ ಜೀವನಿಗೆ ಬಾಹ್ಯ ಮತ್ತು ಅಭ್ಯಂತರ ಸಾಮಗ್ರಿಗಳು ಹೇಗಿದ್ದವು ಹಾಗೇ ಇವೆ. ಇಷ್ಟು ಅರ್ಧ ವಾಕ್ಯದೊಳಗ ಯಾವ ಶಬ್ದಕ್ಕ ಮಹತ್ವ ಇದೆ ರೀ? ಈ ಅರ್ಧ ವಾಕ್ಯದೊಳಗೆ ಯಾವ ಶಬ್ದಕ್ಕ ಮಹತ್ವ ಇದೆ? ಸಮ್ಯಕ್ ದೃಷ್ಟಿ ಅಷ್ಟೇ. ಜೀವನೂ ಇಲ್ಲ. ಜೀವಂತೂ ಎಲ್ಲರೂ ಅದಾರ. ಮಿಥ್ಯಾ ದೃಷ್ಟಿನೂ ಅದ, ಸಮ್ಯಕ್ ದೃಷ್ಟಿನೂ ಅದ, ಸಂಸಾರಿನೂ ಅದ, ಮುಕ್ತನೂ ಅದ. ಅರೇ ಒಂದೇ ಒಂದು ಸಾಮಗ್ರಿಯೊಳಗೆ ಯಾವ ಬದಲಾವಣೆ ಮಾಡೋದು ಅವಶ್ಯಕ ಇಲ್ಲ. ಬದಲಾವಣೆ ಮಾಡಿದರೆ ಅರೆ ಅವುಗಳನ್ನು ದೂರ ತಳ್ಳಿ ನಾನು ಎಲ್ಲೋ ಹೊರಟು ಹೋದ ನನಗೆ ಸುಖ ಆಗ್ತಿದೆ ಅಥವಾ ಧರ್ಮ ಆಗ್ತಿದೆ, ಹೀಗೆ ವಸ್ತು ಸ್ವರೂಪ ಇಲ್ಲ. ಮನೆಯಲ್ಲಿರುವಳಗಳು ಕೂಡ ಅವು ಭಿನ್ನನ ಇದ್ದಾವೆ. ಅರೆ ಈ ಪ್ರಕಾರದ ಆಂತರ್ಯದ ಬಲದ ವೃದ್ಧಿಯಾಗಬೇಕ್ರಿ. ಪಲಾಯನ ಮಾರ್ಗದಿಂದ ಎಂದೂ ಆಗುವುದಿಲ್ಲ. ಸಂಯೋಗದ ಅವಲಂಬನೆಯಿಂದ ಎಂದೂ ಕಾರ್ಯ ಆಗುವುದಿಲ್ಲ. ಪರ್ವದ ದಾರಿ ಕಾಯುವುದರಿಂದ ಕಾರ್ಯ ಆಗುವುದಿಲ್ಲ. ಗ್ರಂಥದ ಅವಲಂಬನೆ ಮಾಡುವುದರಿಂದ ಕಾರ್ಯ ಆಗುವುದಿಲ್ಲ. ಭಗವಂತನ ದರ್ಶನದ ಸಲುವಾಗಿ ಹಂಬಲಿಸುವುದರಿಂದ ಕಾರ್ಯ ಆಗುವುದಿಲ್ಲ. ಆದರೆ ಅದ ಹಂಬಲ, ಆ ಗ್ರಂಥದ ವಾಚನದ ಭಾವ ಇವೆಲ್ಲ ಭೂಮಿಕೆಗೆ ಅನುಸಾರವಾಗಿ ಅಥವಾ ಸ್ವತಂತ್ರ ಸಮಯಕ್ಕನುಸಾರವಾಗಿ ಬರ್ತಾ ಇರ್ತವೆ. ಅದರಿಂದ ನಿನ್ನ ಕಾರ್ಯ ಏನೂ ಆಗುವುದಿಲ್ಲ. ಅರೆ ಈ ಪ್ರಕಾರ ಜೀವದ ಯಾವ ಒಂದು ಸ್ವತಂತ್ರ ಭಿನ್ನ ಅಸಹಾಯಿ ಕಾರ್ಯಕ್ಷಮತೆ ಇದೆಯಲ್ಲ, ಅದನ್ನು ಅರಿತುಕೊಳ್ಳೋದು, ಅಳತೆ ಮಾಡಿ ನೋಡೋದು. ಅಳತೆ ಮಾಡಿ ನೋಡೋದ್ರೆ ಸಹಾಯಕರು ಯಾವಾಗ ಯಾರು ಬೇಕಾಗಿದ್ದಾರೆ? ಯಾರು ಬೇಕಾಗಿದ್ದಾರೆ? ಹಸಿವೆಯ ಸಮಯದೊಳಗ ಆಹಾರ ಬೇಕಾಗಿದೆಯನ? ಆಹಾರ ಸಹಾಯಕ ಇದೆಯನ? ಇಷ್ಟು ವಿಚಾರ ಮಾಡ್ರಿ. ರೋಗದ ಸಮಯದೊಳಗ ಔಷಧದ ಮಾತು, ಸೇವೆ ಮಾಡುವಂತಹ ಒಂದು ಪ್ರಿಯ ಜನರ ಮಾತು, ಅದ ನಂತರ್ರೆ. ಇದಂತೂ ದಿನನಿತ್ಯವೂ ಆಗುವಂಥದ್ದೈತಿ. ರೋಗನ ದಿನನಿತ್ಯ ಬರುವುದಿಲ್ಲ, ಆದರೆ ದೊಡ್ಡ ರೋಗನ ಕ್ಷುಧಾ ರೋಗ ಇದೆ ರೀ. 18 ದೋಷಗಳಲ್ಲಿ ಮೊದಲನೇ ದೋಷನೇ ಇದೆ, ಮೊದಲನೇ ರೋಗನೇ ಇದೆ. ಹಾಗಾದ್ರೆ ಆ ರೋಗದ ಸಲುವಾಗಿ ಆಹಾರವೆಂಬ ಅನ್ಯ ಪದಾರ್ಥದ ಸಹಾಯದ ಅವಶ್ಯಕತೆ ಇದೆಯನ? ಸಹಾಯ ಅದು ಮಾಡ್ತಿದೆಯನ? ವಸ್ತು ಸ್ವರೂಪ ಬಹಳ ಬೇರೆ ಇದೆ. ನಾವು ಧರ್ಮ ಮಾಡ್ಲಿಕ್ಕೆ ಹೊರಟಿರೋದು ಆ ವಸ್ತು ಸ್ವರೂಪದ ಕಡೆಗೆ ಲಕ್ಷಣ ಇಲ್ಲ. ನಾವು ಧರ್ಮ ಎಲ್ಲೋ ಅರ್ಥಾತ್ ವಸ್ತು ಸ್ವರೂಪದಿಂದ ಎಷ್ಟು ದೂರ ಹೋಗಲಿಕ್ಕೆ ಬರ್ತಿದೆಯಲ್ಲ, ಅಷ್ಟು ದೂರ ಹೋಗಿ ನಾವು ಸುಖಿಯಾಗಬೇಕಂತ. ಜನ್ಮದ ಸಾರ್ಥಕತೆ ಮಾಡಿಕೊಳ್ಬೇಕಂತೀವಿ. ಅರೆ ಜನ್ಮದ ಸಾರ್ಥಕತೆ ಈ ಒಂದು ವಸ್ತು ಸ್ವರೂಪದ ಆ ಅಸಹಾಯಿ ತತ್ವದ, ಅರೆ ಪ್ರತಿಯೊಂದರೆ
ಅದಕ್ಕೆ ಪಂಚಾಸ್ತಿಕಾಯದ ಯಾವ ಘೋಷವಾಕ್ಯ ನನ್ನ ಸಲುವಾಗಿ ಇದೆಯೋ, ಒಂದು ಸ್ಕಂಧದೊಳಗಿರುವಂಥ ಪರಮಾಣು, ಒಂದು ಪರಮಾಣು ಅಲ್ಲ, ಪ್ರತಿಯೊಂದು ಪರಮಾಣು ಹೇಗಿದ್ದಾವೆ? ಸ್ವತಂತ್ರ ಇದ್ದಾವೆ. ಅದರ ಉತ್ಪಾದ ವ್ಯಯಗಳ ಅದರಲ್ಲೇ ಇದ್ದಾವೆ. ಹೀಗಿರುವ ವೇಳೆದೊಳಗ ಜೀವದ ಅಧೀನ ಯಾವ ಸ್ಕಂಧ ಇರೋದ್ರಿ? ಸ್ಕಂಧದ ಅಧೀನ ಸ್ಕಂಧಾಸೀನ ಇರುವ, ಸ್ಕಂಧದ ಒಳಗೆ ಇರುವಂಥ, ಸ್ಕಂಧದೊಳಗೆ ವಿರಾಜಮಾನ ಇರುವಂಥ ಪರಮಾಣು ಇಲ್ಲಂದ ಮೇಲೆ ಯಾವ ಸ್ಕಂಧ ನಮ್ಮ ಅಧೀನ ಇರೋದು? ಲೌಕಿಕದ ವಿಚಾರ ಆಚಾರಗಳ ಇರಲಿ, ಅವುಗಳನ್ನು ಬಿಟ್ಕೊಡುವ ಮಾತು ಹೇಳ್ತಾ ಇಲ್ಲ, ಬಿಡೋದು ಇರೋದನ್ನೇ ಇಲ್ಲ. ಅವು ತಾನಾಗೇನ ಒಳಗಿಂದ ಹಿಡಿದ ಮೇಲೆ ಕ್ರಮದಿಂದ ಬಿಟ್ಟು ಹೋಗ್ತಾವ್ರಿ. ಅವುಗಳನ್ನು ಬಿಡ್ಲಿಕ್ಕೆ ಹೋಗಿ ನಾವು ಅದು ಇಲ್ಲ ಇದು ಇಲ್ಲ ಹೀಗಾಗಬಾರ್ದು. ಏನು ಹೇಳ್ತು? ಲೌಕಿಕದ ರೀತಿಯ ಆಚಾರ ವಿಚಾರ ಹೇಗಿದಾವ ಹಾಗಿರಲಿ. ಅಡಿಗೆ ಮಾಡೋಲ್ದೇ ಇರೋದೇನ, ಊಟ ಮಾಡೋಲ್ದೇ ಇರೋದೇನ, ಔಷಧಿ ತಗೊಳ್ಳಲ್ದೇ ಇರೋದೇನ, ಬಸ್ತಿಗೆ ಹೋಗದೆ ಇರೋದೇನ, ಸ್ವಾಧ್ಯಾಯ ಮಾಡದೆ, ಇವು ಯಾವ ವಿತಂಡವಾದ ಇಲ್ಲಿ ಇಲ್ಲ. ವಸ್ತು ಸ್ವರೂಪವನ್ನು ತಿಳಿಯೋದಿದೆ, ಬಸ್ ತಿಳಿಯೋದಿದೆ. ತಿಳಿಯುವ ಕಾರ್ಯದ ಸಲುವಾಗಿ ಯಾವ ಅನ್ಯದ ಆಧಾರದ ಅವಶ್ಯಕತೆ ಇಲ್ಲ. ಅದರ ಸಲುವಾಗಿನ ನಿಶೇಷ ಅಂತರ್ಮುಖ ಅಂತೇಳಿ ಹೇಳಿದರು. ಸಮ್ಯಕ್ ಜ್ಞಾನದ ವ್ಯಾಖ್ಯಾ ಏನಿದೆ ರೀ? ನಿಶೇಷ ಅಂತರ್ಮುಖ. ಮೊದಲ ಕಂಡೀಷನ್ ಇದೆ ಪರಾವಲಂಬನದಿಂದ ರಹಿತ್. ಪರಾವಲಂಬನದಿಂದ ರಹಿತ್ ನಿಶೇಷ ಅಂತರ್ಮುಖ ಯಾವುದಿದೆಯೋ ಅದ ಜ್ಞಾನ ಇದೆ, ಅದ ಸುಖದ ಕಾರಣ ಇದೆ, ಅದ ಈ ಜೀವದ ಜೀವನದೊಳಗ ಆದ್ಯ ಮತ್ತು ಅದ್ವಿತೀಯ ಕರ್ತವ್ಯ ಇದೆ. ಮೊದಲು ಮಾಡಬೇಕಾದದ್ದು ಮತ್ತು ಅದನ್ನು ಬಿಟ್ಟು ಬೇರೆ ಏನೋ ಮಾಡಬೇಕಾದಂಥ ಪ್ರಶ್ನೆ ಇಲ್ಲ. ಏನು? ಪರಾವಲಂಬನದಿಂದ ರಹಿತ ನಿಶೇಷ ಅಂತರ್ಮುಖ. ಅಂತರ್ಮುಖ ಅಂತಂದ್ರೆ ಏನು? ತನ್ನ ಸ್ವರೂಪದೊಳಗೆ ತಾನು ಯಾವುದು ಇದೆ ಅದು ಇರಲಿ, ಯಾವುದು ಆಗ್ತಾ ಇದೆ ಅದು ಆಗಲಿ, ಅದು ಆಗೇ ತೀರ್ತಿದೆ. ಆಗುವುದಂತೂ ಆಗುತ್ತದೆ, ತಡೆದರೆ ತಡೆಯದು ಅದು ಎಂದೋ. ಅದನ್ನು ತಡೆಯಲಿಕ್ಕೆ ಹೋದ್ರೆ ಅದು ಯಾವಾಗ ಮರಣ ಬಂದೇ ಬರೋದು, ರೋಗ ಬಂದೇ ಬರೋದು, ಸಂಯೋಗ ಬಿಟ್ಟು ಹೋಗೇ ಹೋಗೋದು. ಆದರೆ ಸಂಯೋಗ ಇರುವೆಳೆದೊಳಗೆ, ಜೀವನ ಇರುವೆಳೆದೊಳಗೆ ಮರಣದ ಸ್ವರೂಪವನ್ನು ಜೀವನ ಇರುವೆಳೆದೊಳಗೆ ತಿಳಿದು ಬಿಟ್ರೆ ಆಯ್ತಾರೆ. ಯಾವುದು ನಂದಲ್ಲವೋ ಅದು ಹೋಗೋದಲ್ಲ, ಯಾವುದು ನನ್ನದಲ್ಲವೋ ಅದು ನನ್ನಿಂದ ಭಿನ್ನ ಆಗುವುದಿಲ್ಲ. ಯಾವುದು ನನ್ನಿಂದ ಭಿನ್ನ ಆಗುವುದು ಇದೆಯೋ ಅದು ಯಾವಾಗ ಕೂಡ ನಂದಾಗಿಲ್ಲ, ಬರೀ ನನ್ನ ಕಲ್ಪನೆಯೊಳಗೆ ಬಂದಿತ್ತ ನಾನು ಅನ್ನೋದ ನಂದು ಅನ್ನೋದು. ಹಾಗಾದ್ರೆ ಇಲ್ಲೇನಂದ್ರು ಒಂದು ಸಮ್ಯಕ್ ದೃಷ್ಟಿ. ಅದರಿಂದ ಏನಾಯಿತು? ಯಾವುದರಲ್ಲಿಯೂ ನೀನೇನು ಬದಲಾವಣೆ ಮಾಡಬೇಕಾಗಿಲ್ಲ. ನೀನು ಬದಲಾವಣೆ ಮಾಡ್ಲಿಕ್ಕೆ ಹೋದ್ರೆ ಅವು ಆಗುವುದಿಲ್ಲ. ಬಹಳ ಅದ್ಭುತ ತತ್ವ ಇದೆ ರೀ, ಮಹಾನ್ ಪುರುಷಾರ್ಥದ ಮಾತು ಇದೆ. ಏನ? ಅಂತರಂಗ ಮತ್ತು ಬಾಹ್ಯ ಸಾಮಗ್ರಿ ಹೇಗಿದಾವ ಹಾಗೆ ಅವನ ಸಾಮರ್ಥ್ಯ ಎಷ್ಟ್ರಿ? ಆ ನಿರ್ಮಲ ದೃಷ್ಟಿಯ ಸಾಮರ್ಥ್ಯ ಎಷ್ಟು? ಹೇಗಿದಾವ ಹಾಗೆ ಅದ, ಹಾಗೆ ಇವೆ ಇರ್ತಾವೆ. ಸಾಮರ್ಥ್ಯ ಎಷ್ಟು? ಪುರುಷಾರ್ಥ ಇದಕ್ಕಂತಾರೆ. ಕೂಗಾಡಿದ್ರೆ, ಪಲಾಯನ ಮಾಡಿದ್ರೆ ಅದು ಪುರುಷಾರ್ಥ ಅಲ್ಲ, ಅದು ಇನ್ನಷ್ಟು ಕೆಸರ ಮೈ ಮೇಲೆ ಹಾಕೊಳ್ಳೋದಿದೆ ರೀ. ಕರ್ಮ ರೂಪದ ಮಲವನ್ನ ಮೇಲೆ ಎರ್ಕೊಳ್ಳೋದಿದೆ ರೀ. ದೃಷ್ಟಿಯೊಳಗ ಯಥಾರ್ಥತೆ ಅರ್ಥಾತ್ ಭಿನ್ನವಿರುವುದನ್ನು ಭಿನ್ನ, ಪರವಿರುವುದನ್ನು ಪರ, ಜಡ ಇರುವುದನ್ನು ಜಡ, ಕ್ಷಣಿಕ ಇರುವುದನ್ನು ಕ್ಷಣಿಕ. ಏನು ಬೇಕ್ರಿ? ಅದನ್ನು ತಿಳಿಯುವ ಯೋಗ್ಯತೆ ಸಾಮರ್ಥ್ಯ ಇದೇನಿಲ್ರಿ. ಆ ಸಾಮರ್ಥ್ಯದ ಉಪಯೋಗ ಯಾವ ಮಾಡಿಕೊಳ್ತಾನೆ ಅವನೇ ಭಾಗ್ಯಶಾಲಿ ಮತ್ತು ಪುರುಷಾರ್ಥಿ.
ಅವನೇ ಧನಿ ಧನ್ಯ ಹೈಜೋ ಜೀವ ನರಭವ ಕಾಯ ಪಾಯ ಯಹ ಕಾರಜಕಿಯ. ನರಭವವನ್ನು ಪಡೆದು ಈ ಕಾರ್ಯ ಯಾರು ಮಾಡಿದರೋ ಅವರ ಧನ್ಯ ಧನ್ಯ ಧನ್ಯ. ಅವರೇ ಧನಿಕ ಇದ್ದಾರೆ, ಶ್ರೀಮಂತ ಇದ್ದಾರೆ. ಅವರ ಹತ್ರ ಏನಿಲ್ಲ, ನಮ್ಮ ಹತ್ರ ಏನಿದೆ ರೀ? ನಿರಂತರ ಭಯ ಇದೆ, ಚಿಂತೆ ಇದೆ, ಆಕುಲತೆ ಇದೆ. ಅವರ ನಿರಾಕುಲ ಇದ್ದಾರೆ, ನಿರ್ಭಯ ಇದ್ದಾರೆ, ಪರಮಶಾಂತ ಇದ್ದಾರೆ. ಸಿಂಹ ಬಂದ ದೇಹವನ್ನು ತಿಂದ್ರೂ ಕೂಡ ಅವರಲ್ಲಿ ಅಶಾಂತಿಯ ಗಂಧ ಕೂಡ ಇರ್ತದೆ. ಅಂಥ ಜೀವನ ಎಷ್ಟು ಧನ್ಯರೇ, ಅವರೆಷ್ಟು ಶ್ರೀಮಂತರೇ. ಭಯನೇ ಇಲ್ಲ ಅವ್ರಿಗೆ ಯಾರ್ದು, ಯಾವುದದ್ದು. ನಮಗೂ ಚೋರ ಭಯ ಏನಿದೆ, ಎಷ್ಟು ಭಯದಿಂದ ಆಕ್ರಾಂತ ಇದೆ ಅವರೆಲ್ಲ. ಎಲ್ಲ ಕಡೆಯಿಂದ ಮುತ್ತಿಗೆ ಹಾಕಿದೆ. ಚಿಂತೆ, ಆಕುಲತೆ, ಮರಣದ ಭಯ ಯಾವಾಗ ಬಿಟ್ಟಿದ್ದೀರಿ? ಹಿಂದೆ ನಿರ್ಜನಾಧಿಕಾರದೊಳಗೆ ಸಪ್ತ ಭಯಗಳದ್ದ ವಿಶ್ಲೇಷಣೆ ಬಹಳ ವಿಶೇಷ ರೂಪದಿಂದ ಆಗಿ ಹೋದದ್ದಿದೆ. ಮತ್ತು ಅವಲೋಕನೆ ಮಾಡೋದ ಸಮ್ಯಕ್ ದೃಷ್ಟಿ. ಇಷ್ಟು ಶಬ್ದ ಈ ಎಲ್ಲವಕ್ಕ ಏನು ತಂದುಕೊಟ್ಟಿದೆ? ಸ್ವತಂತ್ರತೆಯನ್ನು, ಭಿನ್ನತೆಯನ್ನು ಮತ್ತು ಸ್ವಯಂ ಜೀವನಿಗೆ ಮೋಕ್ಷದ ಆನಂದಮಯವಾದಂಥ ಮಾರ್ಗವನ್ನು ತೋರಿಸ್ತಿದೆ. ಸಮ್ಯಕ್ ದೃಷ್ಟಿ ಜೀವನಿಗೆ ಬಾಹ್ಯ ಮತ್ತು ಅಭ್ಯಂತರ ಸಾಮಗ್ರಿಗಳು ಹೇಗಿದ್ದವು ಹಾಗೆಯೇ ಇವೆ. ಆದರೆ ರಾಗಾದಿ ಅಶುದ್ಧ ರೂಪ ಈ ಅರ್ಧ ವಾಕ್ಯದೊಳಗ ಇನ್ನೂ ಅದಕ್ಕಿಂತಲೂ ವಿಶಿಷ್ಟವಾದಂಥ ಭಾವ ಏನ? ಆದರೆ ಅಂತಂದ್ರೆ ಏನ? ಆದರೆ ಅಂತಂದ್ರ ಆ ಸಂಯೋಗಿ ಭಾವದ ಜೊತೆಗೆ ಅಥವಾ ಆ ಬಾಹ್ಯ ಸಾಮಗ್ರಿಯ ಜೊತೆಗೆ ಆ ಅಭ್ಯಂತರ ವಿಕಾರಿ ಭಾವಗಳ ಜೊತೆಗೆ ಅವನ ಪರಿಣತಿ ಏಕಿಲ್ಲ. ಅವನ ಚೈತನ್ಯದ ಪರಿಣತಿ ಇದೆಯಲ್ಲ, ವಿಭಾವ ಪರಿಣಾಮ ಇದ್ದಾವೆ. ಒಂದೇ ಲಕ್ಷ್ಯ ಕೊಡುವಂಥ ಮಾತ ವಿಭಾವ ಪರಿಣಾಮಗಳಲ್ಲಿ ಅರೆ ಅನಂತ 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 ಕಾಲ ಕಳೆದರನ್ನು ಕೂಡ ಏಕಾಗುವಂಥದ್ದು ಸಾಮರ್ಥ್ಯನೇ ಇರ್ತದೆ. ಒಂದರ ಜೊತೆಗೆ ಒಂದು ಕೂಡುವಂಥ ಸಾಮರ್ಥ್ಯನೇ ಇಲ್ಲ. ಒಂದು ಪರಿಣಾಮದ ಜೊತೆಗೆ ಇನ್ನೊಂದು ಪರಿಣಾಮ, ಅಶುದ್ಧ ಅಶುದ್ಧದ ಜೊತೆಗೆ ಇಲ್ಲ, ಅಶುದ್ಧ ಶುದ್ಧದ ಜೊತೆಗೆ ಇಲ್ಲ, ಶುದ್ಧ ಶುದ್ಧದ ಜೊತೆಗೆ ಇಲ್ಲ. ಅವು ಹೇಗದವು? ಷಟ್ಕಾರಕಂಥೇಳಿ ಯಾಕೆ ಹೇಳಿದರ್ರಿ? ಪ್ರತಿಯೊಂದು ಪರ್ಯಾಯ ತನ್ನ ಷಟ್ಕಾರಕದಿಂದ ಉತ್ಪನ್ನ ಆಗ್ತಿದೆ. ಷಟ್ಕಾರಕ ಯಾಕೆ ಹೇಳಿದಾರೆ? ಅದರ ಹತ್ರ ಇನ್ನೊಬ್ಬರಿಗೆ ಕೊಡುವ ಸಲುವಾಗಿ ಏನಿಲ್ಲ. ಅದೇನು ಕಾರ್ಯ ಮಾಡ್ತಿದೆ ಅದು ಇನ್ನೊಬ್ಬರ ಸಲುವಾಗಿ ಮಾಡುವುದಿಲ್ಲ. ಅದೇನು ಕಾರ್ಯ ಮಾಡ್ತಿದೆ ಅದು ಇನ್ನೊಬ್ಬರ ಆಧಾರದಿಂದ ಮಾಡುವುದಿಲ್ಲ. ಅರೆ ಎಂಥ ಅದ್ಭುತ ತತ್ವ ಇದೆ ಜೈನ ದರ್ಶನದೊಳಗ. ಷಟ್ಕಾರಕ ಹೇಳಿದಾರಲ್ಲ, ಅದಕ್ಕೆ ಇನ್ನೊಂದು ಸಜಾತಿ ಅಥವಾ ವಿಜಾತಿ ಪರ್ಯಾಯದ ಜೊತೆಗೆ ಯಾವ ಪ್ರಕಾರದ ಸಂಬಂಧ ಇಲ್ಲ. ಈ ಷಟ್ಕಾರಕದೊಳಗೂ ಕೂಡ ಪರ್ಯಾಯದ ಪೃಥಕತೆ ಇದೆ. ಮತ್ತು ಅಭಾವದೊಳಗೂ ಕೂಡ ಪ್ರಾಗಭಾವ ಪ್ರಧ್ವಂಸ ಭಾವ ವರ್ತಮಾನದ ಪರ್ಯಾಯವನ್ನು ಅಸ್ಪೃಷ್ಟ ಇಟ್ಟಿದವರು. ನಾವು ಎಲ್ಲ ಕಲ್ತರೂ ಕೂಡ ನಮ್ಮಲ್ಲಿ ಯಾವ ಬದಲಾವಣೆ ಆಗದೆ ಇರೋದ ಇದು ಪರಮ ಆಶ್ಚರ್ಯದ ಸಂಗತಿ ಇದೆ, ಖೇದದ ಸಂಗತಿ ಇದೆ. ಆ ಷಟ್ಕಾರಕವನ್ನೂ ತಿಳಿದೆವು, ನಾಲ್ಕು ಅಭಾವಗಳನ್ನೂ ತಿಳಿದೆವು. ಆದ್ರೆ ಅದಾವುದು ಭಿನ್ನಾಗಿನ ಟೋಡರಮಲ್ಲರ ಹೇಳ ಯಾರದೋ ಕಥೆಯನ್ನು ಯಾರೋ ಹೇಳ್ತಾ ಇರುವ ಹಾಗೆ ಕೇಳ್ತಾ ನೀವು ಏನ ತನ್ನ ಕಥೆಯನ್ನು, ಜೀವ ಕುದ್ಗಲಗಳ ಸ್ವರೂಪವನ್ನು, ಬಂಧ ಮೋಕ್ಷಗಳ ಸ್ವರೂಪವನ್ನು ಯಾರದೋ ಕಥೆ ಯಾರೋ ಹೇಳ್ತಾ ಇದ್ದಾರೆ, ಇವನಿಗೇನು ಸಂಬಂಧನೇ ಇಲ್ಲ ಹಾಗೆ ಕೇಳ್ತ. ಹೀಗೆ ನಾವು ಎಷ್ಟು ಕಾಲ ಕೇಳಿದರೆ ನಮ್ಮ ಕಾರ್ಯ ಆಗೋದಿದೆ? ಎಷ್ಟು ಕಾಲ ಹೇಳುತ್ತಲ್ಲ. ವಿಷಾಪಹಾರ ಸ್ತೋತ್ರದ ವಿವರಣೆಯೊಳಗೆ ಮಾತು ಬರ್ತಿದೆ ಏನ? 1 ಕೋಟಿ ಪೂರ್ವದ ಆಯುವಿನ ಜೊತೆಗೆ ಈ ಜೀವ ಮನುಷ್ಯನಾಗಿ ಹುಟ್ಟುತ್ತಾನೆ. ಆಯುಷ್ಯ ಎಷ್ಟ? 1 ಕೋಟಿ ಪೂರ್ವ ರೀ. ಪೂರ್ವ 70, 56, 70 ಬರೋದು, 56 ಬರೋದು, ಅದ್ರ ಮುಂದೆ 10 ಸೊನ್ನೆ ಕೊಡೋದ್ರಿ. ಅದಕ್ಕೆ 1 ಪೂರ್ವ ಅಂತಾರೆ. ಅಂಥ ಪೂರ್ವಗಳ ಎಷ್ಟ? 1 ಕೋಟಿ ರೀ. ಅಷ್ಟ ಆಯುವಿನ ಜೊತೆಗೆ ಈ ಜೀವ ಮನುಷ್ಯ ಜನ್ಮ ಪಡೆದ. ಮತ್ತು ಎಂಥ ಮಹತ್ ಕಾರ್ಯ ಮಾಡಿದ ಗೊತ್ತಿದೇನ್ರಿ?
8 ವರ್ಷ ಪೂರ್ಣ ಆಗ್ತಾ ಇದ್ದ ಹಾಗೆ ಗೃಹಸ್ಥಾವಸ್ಥೆಯನ್ನು ತ್ಯಾಗ ಮಾಡಿ ಜಿನಪ್ರಭು ಹೇಳಿರುವ ಪ್ರಕಾರ ಪಂಚಮಹಾವ್ರತದ ಪರಿಪಾಲನೆ ಮಾಡಿದ. 8 ವರ್ಷ ಕಡಿಮೆ 1 ಕೋಟಿ ಪೂರ್ವ ವರ್ಷರೇ ನಾವೀಗ ಮಾಡಿರ್ತೇನೆ. ಅಭಿಮಾನ ಎಷ್ಟಿದೆ ರೀ, ಏನೇನು ಮಾಡಿದೆವು ಅಂಥೇಳಿ. ಆದ್ರೆ ಅದನ್ನು ಮಾಡಿ ಬಂದಿದೆ. ಪಂಚಮಹಾವ್ರತ ಒಂದು ಸ್ವಲ್ಪ ಕೂಡ ಅತಿಚಾರ ಬರದೇ ಇರುವ ಹಾಗೆ ಪರಿಪಾಲನೆ ಮಾಡಿದ. ಇಷ್ಟ ಅಲ್ಲ, ಮತ್ತೇನು ಮಾಡಿದ? 11 ಅಂಗ 9 ಪೂರ್ವವನ್ನು ಕಂಠದೊಳಗೆ ಧಾರಣ ಮಾಡಿದ. ನಮ್ದು ನಿನ್ನೆ ವಿಷಯ ಕೇಳಬೇಕಾದ್ರೆ ನೆನಪು ಬರುವುದಿಲ್ಲ. ದಶಲಕ್ಷಣದಕ್ಕಿಂತ ಮೊದಲಿನ ವಿಷಯದ ಮಾತಿರಲಿ, ನಿನ್ನೆಯ ವಿಷಯ ಸ್ಮರಣೆಗೆ ಬರುವುದಿಲ್ಲ. ಹಾಗಾದ್ರೆ 11 ಅಂಗ 9 ಪೂರ್ವ ಎಲ್ಲ ಅವನ ಕಂಠದೊಳಗಿದ್ದು. ಆದರೆ ಈ ಕಾರ್ಯ ಆಗಲಿಲ್ಲ. ಏನಾಗಲಿಲ್ಲ? ಸಂಯೋಗದೊಳಗಿದೆ. ಸಂಯೋಗಿ ಭಾವ ಸ್ವತಂತ್ರ ಇದೆ. ಅರೆ ಅದರ ಸ್ವತಂತ್ರ ಒಂದು ಸ್ವತಂತ್ರತೆಯನ್ನು ತಿಳಿಯದೇ ಇರುವುದರಿಂದ ಪರಮ ಪರತಂತ್ರತೆಯೊಳಗೆ ಸಿಕ್ಕೊಂಡಿದ್ದೇವೆ. ಏನು ಹೇಳಿದರು ನೋಡ್ರಿ, ರಾಗಾದಿ ಅಶುದ್ಧ ರೂಪ ವಿಭಾವ ಪರಿಣತಿಯೂ ಇಲ್ಲ. ಆದುದರಿಂದ ಇದು ಸಾರ ರೂಪದ ತಾತ್ಪರ್ಯ ರೂಪದ ವಾಕ್ಯ ಇದೆ. ಮೊದಲಿನ ಅರ್ಧ ವಾಕ್ಯದೊಳಗೆ ಪರಮ ಪುರುಷಾರ್ಥ ಇದೆ. ಎರಡನೆಯ ಅರ್ಧ ವಾಕ್ಯದೊಳಗ ಈ ಯಾವ ಸಮ್ಯಕ್ ದೃಷ್ಟಿಯ ಜೀವನ ಎಷ್ಟು ಧನ್ಯ ಇದೆ, ಎಲ್ಲಿ ಕಾರ್ಯ ಆಗ್ತಾ ಇದೆ ಇದರದ ವಿವರಣೆ. ಮೂರನೇದ ವಿಭಾಗ ಏನಿದೆ ಅಥವಾ ಸ್ವತಂತ್ರ ವಾಕ್ಯನ ಇದೆ, ಏನ? ಜ್ಞಾನಾವರಣಾದಿ ಕರ್ಮಗಳ ಬಂಧವಿಲ್ಲ. ಜ್ಞಾನ ವಸ್ತು ಹೇಗಿದೆ ಹಾಗೆ ತಿಳಿಯಿತು ಅಂತಂದ್ರೆ ಜ್ಞಾನಕ್ಕೆ ಆವರಣ ಎಲ್ಲಿದೆ ರೀ? ಇಲ್ಲವೇ ಇಲ್ಲ. ಈ ಪ್ರಕಾರ ಬಂಧದಿಂದ ರಹಿತ ಜೀವ ಆಗ್ತಾನೆ.